ಈಗ ಡಿಸ್ಕಸ್ ಮಾಡೋಣ್ರಿ ಫಾರ್ಮಟ್ 10 ಮಾರ್ಕ್ಸ್ ಫಾರ್ಮಟ್ ಡಿಸ್ಕಸ್ ಮಾಡೋಣ್ರಿ 10 ಮಾರ್ಕ್ಸ್ ಆರ್ ಮೇ ಬಿ 5 ಮಾರ್ಕ್ಸ್ ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ 5 ಮಾರ್ಕ್ಸ್ ಒಳಗೆ ಕೇಳಿದಂದ್ರೆ ಓಕೆ ಸ್ವಲ್ಪ ಐಟಮ್ಸ್ ಕೊಡ್ತಾರೆ ರೀ ಅವಾಗ ಮೇ ಬಿ 4 to 5 ಐಟಮ್ಸ್ ಕೊಡ್ತಾರೆ ಅವಾಗ 4 to 5 ಐಟಮ್ಸ್ ಎಲ್ಲ ಫಿಲ್ ಮಾಡಿ ಫಾರ್ಮಟ್ ರೆಡಿ ಮಾಡ್ಬೇಕು ಮೇ ಬಿ ಓಕೆ 5 ಮಾರ್ಕ್ಸ್ ಅದು ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ 10 ಮಾರ್ಕ್ಸ್ ಕೇಳ್ತಾರೆ ಅವಾಗೆಲ್ಲ ಐಟಮ್ಸ್ ಕೊಡ್ತಾರೆ ಅವಾಗ ಈ ಥರ ರೆಡಿ ಮಾಡ್ಬೇಕು ನಾವು ಕಾಂಟ್ರಾಕ್ಟ್ ಅಕೌಂಟ್ ಬರ್ರಿ ಈಗ ಮೋಸ್ಟ್ ಪ್ರೊಬಬಲಿ ಏನ್ರಿಪ್ಪ ಅದು ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್ ಆಮೇಲೆ ಏನ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಿರಿ ಆಮೇಲೆ ರಿಸರ್ವ್ಸ್ ಮಾಡಿರಿ ಮೇ ಬಿ 5 ಮಾರ್ಕ್ಸ್ ಕೇಳ್ತಾರೆ ಮೋಸ್ಟ್ ಪ್ರೊಬಬಲಿ ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ಕೇಳಬೇಕಂದ್ರೆ ಚಾನ್ಸಸ್ ಕಮ್ಮಿ ಐತ್ರಿ ಬಟ್ ಕೇಳ್ಬೋದು ಹೇಳೋಕ್ಕಾಗಂಗಿಲ್ಲ ಬಟ್ ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ 10 ಮಾರ್ಕ್ಸ್ ಕಂಪಲ್ಸರಿ ಕೇಳ್ತಾರೆ ಓಕೆ ಬರ್ರಿ ಕಾಂಟ್ರಾಕ್ಟ್ ಅಕೌಂಟ್ ಡಿಸ್ಕಸ್ ಮಾಡೋಣ್ರಿ ಏನೈತ್ರಿ ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ರುಪೀಸ್ ಪರ್ಟಿಕ್ಯುಲರ್ಸ್ ರುಪೀಸ್ ಪರ್ಫೆಕ್ಟ್ ಮಾಡಿರೋದು ಫಾರ್ಮಟ ನಾ ಐಟಮ್ಸ್ ಹೆಂಗೆ ಬರ್ತೀವಿ ನೋಡ್ರಿ ಇಲ್ಲೇ ಲೆಫ್ಟ್ ಸೈಡ್ ಮೀನ್ಸ್ ಡೆಬಿಟ್ ಸೈಡ್ ಎಷ್ಟು ಐಟಮ್ಸ್ ಐತೆ ರೀ ಕ್ರೆಡಿಟ್ ಸೈಡ್ ಎಷ್ಟು ಐಟಮ್ಸ್ ಐತೆ ನೋಡ್ರಿ ಪರ್ಫೆಕ್ಟ್ ಮಾಡ್ರಿ 10 ಮಾರ್ಕ್ಸ್ಗೆ ಕೊಡ್ತಾರೆ ಇದು ಬರ್ರಿ ಫಸ್ಟ್ ಐಟಮ್ ಡಿಸ್ಕಸ್ ಮಾಡೋಣ್ರಿ ಏನೈತ್ರಿ ಇಲ್ಲೇ ಟು ಮಟೀರಿಯಲ್ಸ್ ಒಳಗೆ ಏನೇನು ಬರ್ತಾವೆ ರೀ ಪರ್ಚೇಸ್ ಆಫ್ ಮಟೀರಿಯಲ್ಸ್ ತೊಗೋಬೇಕ್ರಿ ಆಮೇಲೆ ಮಟೀರಿಯಲ್ಸ್ ಸೆಂಟ್ ಟು ಸೈಟ್ ಅಂದರೆ ಇಶ್ಯೂ ಮಾಡ್ಬೇಕು ಸೆಂಟ್ ಟು ಸೈಟ್ ಅಂದರೆ ಸೇಮ್ ಇಶ್ಯೂಡ್ ಅಂದರೆ ಸೇಮ್ ಇಶ್ಯೂ ಆಫ್ ಮಟೀರಿಯಲ್ಸ್ ಓಕೆ ಪರ್ಚೇಸ್ ಆಫ್ ಮಟೀರಿಯಲ್ಸ್ ಆಮೇಲೆ ಮಟೀರಿಯಲ್ಸ್ ಸೆಂಟ್ ಟು ಸೈಟ್ ಇಲ್ಲಾಂದ್ರೆ ಮಟೀರಿಯಲ್ಸ್ ಇಶ್ಯೂ ಆಫ್ ಮಟೀರಿಯಲ್ಸ್ ಇಲ್ಲಿ ತಗೋಬೇಕ್ರಿ ನೆಕ್ಸ್ಟ್ ಟು ವೇಜಸ್ ಅಂದ್ರೆ ಏನ್ರಿ ಲೇಬರ್ ನೆನ್ಪಿಡ್ಕೋಬೇಕ್ರಿ ಇದು ಏನ್ರಿ ವೇಜಸ್ ಅಂದ್ರೆ ಏನ್ರಿ ಲೇಬರ್ ಔಟ್ ಸ್ಟ್ಯಾಂಡಿಂಗ್ ವೇಜಸ್ ಇಲ್ಲಾಂದ್ರೆ ಔಟ್ ಸ್ಟ್ಯಾಂಡಿಂಗ್ ಲೇಬರ್ ಔಟ್ ಸ್ಟ್ಯಾಂಡಿಂಗ್ ವೇಜಸ್ ಇಲ್ಲಾಂದ್ರೆ ಔಟ್ ಸ್ಟ್ಯಾಂಡಿಂಗ್ ಲೇಬರ್ ಏನ್ ಮಾಡ್ಬೇಕ್ರಿ ಇದು ಆಡ್ ಮಾಡ್ಬೇಕು ವೇಜಸ್ ಒಳಗೆ ಆಡ್ ಮಾಡ್ಬೇಕು ಆಡ್ ಮಾಡಿ ಇಲ್ಲೇ ಬರಿಬೇಕು ನೆಕ್ಸ್ಟ್ ರೀ ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ತಗೋಬೇಕ್ರಿ ನೆಕ್ಸ್ಟ್ ಟು ಅಸೆಟ್ ಯಾವ ಅಸೆಟ್ ಕೊಡ್ತಾರೆ ಇವರು ಮಷಿನರಿ ಪ್ಲಾಂಟ್ ಫರ್ನಿಚರ್ ಯಾವ ಅಸೆಟ್ ಕೊಡ್ತಾರೆ ಇಲ್ಲ ಅದು ತಗೋಬೇಕಿಲ್ಲ ಟು ಅಸೆಟ್ ನೆಕ್ಸ್ಟ್ ರೀ ಟು ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಈಗ ಅಸೆಟ್ ನೀವು ಸೇಲ್ ಮಾಡ್ತೀರಿ ಅದರ ಮೇಲೆ ಪ್ರಾಫಿಟ್ ಬಂದ್ರೆ ಎಲ್ಲಿ ತಗೋಬೇಕ್ರಿ ಇಲ್ಲಿ ತಗೋಬೇಕ್ರಿ ಈಗ ಅಸೆಟ್ ನೀವು ಸೇಲ್ ಮಾಡ್ತೀರಿ ಸೇಲ್ ಮಾಡಿದ ಮೇಲೆ ನಿಮಗೆ ಪ್ರಾಫಿಟ್ ಬಂತೀರಿ ಅಸೆಟ್ ಸೇಲ್ ಮಾಡಿದ ಮೇಲೆ ಅದು ಏನು ಎಲ್ಲಿ ತಗೋಬೇಕ್ರಿ ಇಲ್ಲಿ ತಗೋಬೇಕು ಟು ಪ್ರಾಫಿಟ್ ಆಫ್ ಸೇಲ್ ಆಫ್ ಅಸೆಟ್ ಅಂತ ಸೇಮ್ ಟು ಸೇಮ್ ಲಾಸ್ ಬಂತ್ರಿ ಲಾಸ್ ಆಫ್ ಸೇಲ್ ಅಂದ್ರೆ ಲಾಸ್ ಆನ್ ಬರ್ಬೇಕಿಲ್ಲ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಇಲ್ಲಿ ತಗೋಬೇಕು ಲಾಸ್ ಬಂದ್ರೆ ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಬಂದ್ರೆ ಆ ಸೈಡ್ ತಗೋಬೇಕು ಟು ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಬೈ ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಓಕೆ ಇಲ್ಲ ಇಷ್ಟು ಐಟಮ್ಸ್ ಮುಗಿತ್ರಿ ಇಲ್ಲ ಈಗ ಬರ್ರಿ ಕ್ರೆಡಿಟ್ ಸೈಡ್ ಬಾಯ್ ಫಸ್ಟ್ ಏನು ತಗೋಬೇಕಿಲ್ಲ ಬಾಯ್ ವರ್ಕ್ ಇನ್ ಪ್ರೋಗ್ರೆಸ್ ತಗೋಬೇಕು ವರ್ಕ್ ಇನ್ ಪ್ರೋಗ್ರೆಸ್ ಒಳಗೆ ಏನ್ರಿ ಫಸ್ಟ್ ವರ್ಕ್ ಸರ್ಟಿಫೈಡ್ ಆಮೇಲೆ ವರ್ಕ್ ಅನ್ಸರ್ಟಿಫೈಡ್ ಎರಡು ಆ್ಯಡ್ ಮಾಡಿ ತಗೋಬೇಕು ನೆಕ್ಸ್ಟ್ ತಗೋರಿ ಬಾಯ್ ಮಟೀರಿಯಲ್ಸ್ ರಿಟರ್ನ್ಡ್ ಟು ಸ್ಟೋರ್ಸ್ ಇಲ್ಲಿ ಏನೈತ್ರಿ ಇಶ್ಯೂಡ್ ಮಟೀರಿಯಲ್ಸ್ ಇಶ್ಯೂಡ್ ಇಲ್ಲೇ ವಾಪಸ್ ಏನ್ರಿ ರಿಟರ್ನ್ ಮಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್ ತಗೋಬೇಕು ನೆಕ್ಸ್ಟ್ ಬಾಯ್ ಮಟೀರಿಯಲ್ಸ್ ಲಾಸ್ಟ್ ಆರ್ ಸೋಲ್ಡ್ ಇಲ್ಲಿ ಪರ್ಚೇಸ್ ಅಂತ ಐತಲ್ರಿ ಇಲ್ಲಿ ಪರ್ಚೇಸ್ ಆಫ್ ಮಟೀರಿಯಲ್ಸ್ ಇಲ್ಲಿ ಅಪೋಸಿಟ್ ಮಟೀರಿಯಲ್ಸ್ ಸೇಲ್ ಆಫ್ ಮಟೀರಿಯಲ್ಸ್ ಇಲ್ಲಿ ಪರ್ಚೇಸ್ ಆಫ್ ಮಟೀರಿಯಲ್ಸ್ ಇಲ್ಲೇ ಸೇಲ್ ಆಫ್ ಮಟೀರಿಯಲ್ಸ್ ಇಲ್ಲಾಂದ್ರೆ ಲಾಸ್ ಆಫ್ ಮಟೀರಿಯಲ್ಸ್ ಇದು ಅಪೋಸಿಟ್ ಇದು ಪರ್ಚೇಸ್ ಆಫ್ ಮಟೀರಿಯಲ್ಸ್ ಅಪೋಸಿಟ್ ಇದು ರೀ ಪರ್ಚೇಸ್ ಆಫ್ ಮಟೀರಿಯಲ್ಸ್ ಅಪೋಸಿಟ್ ಏನ್ರಿ ಸೇಲ್ ಆಫ್ ಮಟೀರಿಯಲ್ಸ್ ಇಲ್ಲಾಂದ್ರೆ ಮಟೀರಿಯಲ್ಸ್ ಸೋಲ್ಡ್ ಇಲ್ಲಾಂದ್ರೆ ಮಟೀರಿಯಲ್ಸ್ ಲಾಸ್ಟ್ ಓಕೆ ಇಲ್ಲೇ ಏನ್ರಿ ಸೆಂಟ್ ಟು ಸೈಟ್ ಇಶ್ಯೂಡ್ ಅಪೋಸಿಟ್ ಏನ್ರಿ ಮಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್ ನೆಕ್ಸ್ಟ್ ಬರ್ರಿ ಬೈ ಅಸೆಟ್ ಸೋಲ್ಡ್ ಇಲ್ಲಿ ಆಕ್ಚುಲಿ ಏನ್ರಿ ಟು ಅಸೆಟ್ ಪರ್ಚೇಸ್ ಇದು ಇಲ್ಲಿ ಅಸೆಟ್ ಸೋಲ್ಡ್ ಅಲ್ಲ ಇಲ್ಲಿ ಏನ್ರಿ ಅಸೆಟ್ ಟು ಅಸೆಟ್ ಪರ್ಚೇಸ್ ಇಲ್ಲಿ ಅಪೋಸಿಟ್ ಏನ್ ಬರ್ಬೇಕು ಇಲ್ಲಿ ಟು ಅಸೆಟ್ ಪರ್ಚೇಸ್ ಡೆಬಿಟ್ ಸೈಡ್ ಐತ್ರಿ ಅಲ್ಲೇ ಬೈ ಅಸೆಟ್ ಸೇಲ್ ಇಲ್ಲಾಂದ್ರೆ ಬೈ ಅಸೆಟ್ ಸೋಲ್ಡ್ ಐತಲ್ರಿ ಬೈ ಅಸೆಟ್ ಸೋಲ್ಡ್ ನೆಕ್ಸ್ಟ್ ಬರ್ರಿ ಬೈ ಮಟೀರಿಯಲ್ಸ್ ಆಟ್ ಸೈಟ್ ಅಂದ್ರೆ ಕ್ಲೋಸಿಂಗ್ ಮಟೀರಿಯಲ್ಸ್ ಆಟ್ ಸೈಟ್ ಅಂದ್ರೆ ಏನ್ರಿ ಕ್ಲೋಸಿಂಗ್ ಮಟೀರಿಯಲ್ಸ್ ಹೌದಲ್ಲ ನೆಕ್ಸ್ಟ್ ರೀ ಬೈ ಅಸೆಟ್ ತಗೋಬೇಕಿಲ್ಲ ಬೈ ಅಸೆಟ್ ಇಲ್ಲ ಐತಲ್ರಿ ಅಸೆಟ್ ಬೈ ಅಸೆಟ್ ತಗೋಬೇಕಿಲ್ಲ ಸೇಮ್ ಅಸೆಟ್ ವ್ಯಾಲ್ಯೂ ತಗೋಬೇಕ್ರಿ ಅಸೆಟ್ ಲೆಸ್ ಅಸೆಟ್ ಸೋಲ್ಡ್ ಅಸೆಟ್ ಸೇಲ್ ಮಾಡ್ತಿಲ್ರಿ ನೀವು ಇದು ಲೆಸ್ ಮಾಡ್ಬೇಕಿಲ್ಲ ಅಸೆಟ್ ಸೋಲ್ಡ್ ಲೆಸ್ ಮಾಡ್ಬೇಕದು ಪರ್ಚೇಸ್ ಒಳಗೆ ಅಸೆಟ್ ಸೋಲ್ಡ್ ಲೆಸ್ ಮಾಡ್ಬೇಕು ಒಂದು ಅಮೌಂಟ್ ಬರ್ತೈತೆ ರೀ ಅದ್ರ ಒಳಗೆ ಲೆಸ್ ಡೆಪ್ರಿಸಿಯೇಷನ್ ಪರ್ಸೆಂಟೇಜ್ ಕೊಡ್ತಾರೆ ಇದರ ಮೇಲೆ ಪರ್ಸೆಂಟೇಜ್ ಡೆಪ್ರಿಸಿಯೇಷನ್ ತಗೋಬೇಕ್ರಿ ಲೆಸ್ ಮಾಡ್ಬೇಕ್ರಿ ಅದು ಆಮೇಲೆ ಅಮೌಂಟ್ ಅಲ್ಲೇ ಬರ್ರಿ ಈಗ ಮ್ಯಾಲಿನ ಪಾರ್ಟ್ ಎಲ್ಲ ಮುಗಿತ್ರಿ ಈಗ ಟೋಟಲ್ ಮಾಡ್ಬೇಕು ಈ ಸೈಡ್ ಟೋಟಲ್ ಸಪೋಸ್ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬಂತ್ರಿ ಸೇಮ್ ಟೋಟಲ್ ಇಲ್ಲೇ ಬರಿಬೇಕು ಇಲ್ಲಿಂದ ಎಲ್ಲ ಲೆಸ್ ಮಾಡ್ಬೇಕ್ರಿ ಇದು ಐಟಮ್ಸ್ ಒಂದು ಅಮೌಂಟ್ ಬರ್ತೈತೆ ರೀ ಒಂದು ಅಮೌಂಟ್ ಏನ್ರಿ ಇದು ಟೂ ಸೈಡ್
ಟೂ ಸೈಡ್ ಬಂತ್ರಿ ಅಮೌಂಟ್ ಮೀನ್ಸ್ ಡೆಬಿಟ್ ಸೈಡ್ ಬಂತ್ರಿ ಅಮೌಂಟ್ ಏನ್ರಿ ಇದು ಟೂ ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಏನ್ರಿ ಟೂ ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಬಂತ್ರಿ ಇಲ್ಲಿ ಸೇಮ್ ಅಮೌಂಟ್ ಈಗ ಇಲ್ಲಿ ಸೈಡ್ ತಗೋಬೇಕು ಟೂ ಸೈಡ್ ಮುಗಿತಲ್ಲ ಈಗ ಬಾಯ್ ಸೈಡ್ ಬರ್ರಿ ಬಾಯ್ ಸೈಡ್ ಬಾಯ್ ನೋಷನಲ್ ಪ್ರಾಫಿಟ್ ಇದು ಏನ್ರಿ ಬಾಯ್ ನೋಷನಲ್ ಪ್ರಾಫಿಟ್ ಹೌದಲ್ಲ ಟೂ ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಆನ್ ಬಾಯ್ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್ ಇದು ತಗೋಬೇಕು ಸೇಮ್ ಟೋಟಲ್ ಇಲ್ಲೇ ಬರಿಬೇಕು ಸೇಮ್ ಟೋಟಲ್ ಮತ್ತೆ ಇಲ್ಲೇ ಬರಿಬೇಕು ಇದು ಆದ್ಮೇಲೆ ಇಲ್ಲಿ ನೋಡ್ರಿಪ್ಪ ಎರಡು ಐಟಮ್ಸ್ ಬರ್ತಾವ್ರಿ ಟೂ ಐಟಮ್ಸ್ ಏನೇನ್ರಿ ಟು ಪಿ ಆ್ಯಂಡ್ ಎಲ್ ಅಕೌಂಟ್ ಅಂದ್ರೆ ಏನ್ರಿ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಮೇಲೆ ಏನ್ರಿ ಟು ರಿಸರ್ವ್ಸ್ ಇದು ಏನ್ರಿ ಫಾರ್ಮುಲಾ ತಗೋಬೇಕಿಲ್ಲ ಫಾರ್ಮುಲಾ ನಮ್ಮ ಕಡೆ 3 ಫಾರ್ಮುಲಾ ಐತ್ರಿ ಏನೇನಿದ್ದು ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್ ಮೇಲೆ ಐತೆ ಅಲ್ಲ ಅದು ಹೌದಲ್ಲ 25% ಒಳಗೆ ಬಂತರಿ 25% ಜಾಸ್ತಿ 50% ಒಳಗೆ more than 50%, less than 75%, more than 75%. ಅವಾಗ ಐತಲ್ರಿ 1/3 into notional profit into cash received divided by work certified, 2/3 into notional profit into cash received divided by work certified, ಆಮೇಲೆ estimated profit into work certified divided by contract price ಐತಲ್ಲ ಪರ್ಸೆಂಟೇಜ್ ಮೇಲೆ ಡಿಸೈಡ್ ಮಾಡಬೇಕಲ್ಲ ಅದು ತಗೋಬೇಕಿಲ್ಲ ಪಿ ಆ್ಯಂಡ್ ಎಲ್ ಅಕೌಂಟ್ ಅದು ತಗೋಬೇಕು ಫಾರ್ಮುಲಾ ಪರ್ಸೆಂಟೇಜ್ ನೋಡ್ಬೇಕದು ಆಮೇಲೆ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟ್ ಮಾಡ್ಬೇಕಾ ಪರ್ಸೆಂಟೇಜ್ ನೋಡ್ಬೇಕು ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್ ಮಾಡ್ಬೇಕು ಆಮೇಲೆ ಏನು ಮಾಡ್ಬೇಕ್ರಿ ಅದು ಪರ್ಸೆಂಟೇಜ್ ನೋಡ್ಬೇಕು ಪರ್ಸೆಂಟೇಜ್ ನೋಡಿ ಏನು ಮಾಡ್ಬೇಕ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕು ಫಾರ್ಮುಲಾ ಬರಿಬೇಕಿಲ್ಲ 1/3 ಬರ್ತೈತೆ ರೀ ಏನು 2/3 ಬರ್ತೈತೆ ರೀ ನೋಡ್ಬೇಕದು ಆಮೇಲೆ ಅದು ಟ್ರಾನ್ಸ್ಫರ್ ಮಾಡ್ಬೇಕಿಲ್ಲ ಆಮೇಲೆ ಏನ್ರಿ ಟು ರಿಸರ್ವ್ಸ್ ಹೆಂಗೆ ತಗೋತೀರಿ ಇದು ಅಮೌಂಟ್ ಮೈನಸ್ ಪಿ ಆ್ಯಂಡ್ ಎಲ್ ಅಕೌಂಟ್ ಮೈನಸ್ ಮಾಡ್ಬೇಕ್ರಿ ಡಿಫರೆನ್ಸ್ ಎಷ್ಟು ಬಂತ್ರಿ ಅದು ಅಮೌಂಟ್ ಏನ್ರಿ ರಿಸರ್ವ್ಸ್ ಅಂದ್ರೆ ಏನ್ರಿ ಬ್ಯಾಲೆನ್ಸ್ ಓಕೆ ಈ ತರ ಒಂದು ಪರ್ಫೆಕ್ಟ್ ಇದು ಫಾರ್ಮೆಟ್ ರೆಡಿ ಮಾಡ್ರಿ ಇದು ನಿಮ್ದು ಏನ್ರಿ कॉन्ट्रैक्ट अकाउंट ತಿಳಿತ್ರಿ आप लोगों को समझ में आया क्या है कॉन्ट्रैक्ट अकाउंट ओके 10 मार्क्स के लिए आपको पूछता डेबिट क्रेडिट पर्टिकुलर्स रुपीज पर्टिकुलर्स रुपीज ये क्या है फॉर्मेट यहाँ पे सबसे पहले डेबिट साइड के आइटम्स देख लो पूरे सबसे पहले क्या आता है इसके अंदर टू मटेरियल्स के अंदर कौन कौन सा आता परचेज ऑफ मटेरियल्स दोनों देना करके कंपलसरी नहीं है दोनों में से एक भी देता कभी कभी एक देता कभी कभी दो देता परचेज ऑफ मटेरियल्स इधर लेना उसके बाद मटेरियल्स सेंट टू साइट नहीं तो इश्यू ऑफ मटेरियल्स बोलो तो भी सेम ही यहाँ पे लेना दोनों ऐड करके इधर लिख लेना ओके नेक्स्ट क्या है टू वेजेस का मतलब क्या है लेबर इसका क्या है ऐड करना इसमें ऐड और स्टैंडिंग वेजेस इसमें ऐड करना ऐड करके यहाँ पे लिखो हो गया नेक्स्ट टू डायरेक्ट एक्सपेंसेस देता है वहाँ पे लिख लेना नेक्स्ट क्या है टू असेट परचेज कौन सा भी असेट देता हूँ प्लांट मशीनरी फर्नीचर कौन सा भी देता है वो असेट यहाँ पे परचेज करो तो यहाँ पे लिख लेना नेक्स्ट क्या है टू प्रॉफिट ऑन सेल ऑफ असेट यही असेट तुम लोग सेल करते नहीं अगर तुम उसके सेल करने के बाद में तुम्हारे को प्रॉफिट आया सेल अमाउंट ज्यादा है परचेज अमाउंट कम है सेल अमाउंट ज्यादा है मतलब क्या हुआ तुम्हारे को प्रॉफिट हुआ अगर उसके ऊपर प्रॉफिट हुआ तो क्या पे यहाँ पे लेना टू प्रॉफिट ऑन सेल ऑफ असेट सेम परचेज अमाउंट ज्यादा है सेल अमाउंट कम है तुम्हारा सेल अमाउंट कम है तब क्या होता तुम्हारे को लॉस होता लॉस ऑन सेल ऑफ असेट कहाँ पे लेना इस साइड लेना बाय लॉस ऑन सेल ऑफ असेट करके लेना इधर इधर साइड टू प्रॉफिट ऑन सेल ऑफ असेट इधर आता बाय लॉस ऑन सेल ऑफ असेट इधर आता है इस साइड में ओके हुआ यहाँ तक कंप्लीट हुआ अब इधर आ बाय वर्क इन प्रोग्रेस पहले ये लेना इसके अंदर क्या आता वर्क सर्टिफाइड आता उसके बाद में वर्क अनसर्टिफाइड आता दोनों ऐड करके इधर लिख लेना हो गया नेक्स्ट बाय मटेरियल्स रिटर्न टू स्टोर इसका मतलब क्या है यहाँ पे देखो मटेरियल्स सेंट टू साइट मतलब इश्यू ऑफ मटेरियल्स था ना इसका अपोजिट क्या बाय मटेरियल्स रिटर्न टू स्टोर्स इश्यू का मतलब है इश्यू करना स्टोर्स को इश्यू करना ये रिटर्न्स का मतलब क्या है वहां से वापस लेना इसलिए इसका अपोजिट मटेरियल्स सेंट टू साइट का अपोजिट क्या है बाय मटेरियल्स रिटर्न टू स्टोर्स करके हुआ है नेक्स्ट यहाँ पे देखो क्या है यहाँ पे बाय मटेरियल्स लॉस्ट और सोल्ड मतलब क्या है यहाँ पे परचेज ऑफ मटेरियल्स था नहीं इसका अपोजिट सेल ऑफ मटेरियल्स नहीं तो मटेरियल्स लॉस करके लेना यहाँ पे हो गया नेक्स्ट है यहाँ पे क्या कर रहे थे एसेट परचेज कर रहे थे यहाँ पे क्या करना अभी बाय एसेट सोल्ड हो गया नेक्स्ट है बाय मटेरियल्स एट साइट मतलब क्लोजिंग मटेरियल्स ये मटेरियल्स अलग ये सेंट टू साइट ये तुम्हारे को सेपरेट देता ये क्या है मटेरियल्स एट साइट जो है क्लोजिंग स्टॉक है तुम्हारा वो क्लोजिंग स्टॉक यहाँ पे लेना यहाँ पे इसका अमाउंट लेना नेक्स्ट क्या है असेट बाय असेट ये है ना असेट परचेज करे सो ये वाला इसका अमाउंट यहाँ पे लेना बाय असेट इसमें से क्या करना लेस असेट सोल्ड ये असेट सेल करे थे नहीं वो यहाँ पे लेस करना लेस असेट सोल्ड एक बैलेंस बचा तुम्हारे को इसके ऊपर क्या निकालना डेप्रिसिएशन लेस डेप्रिसिएशन कितना है निकालना निकाल के यहाँ पे लिख लेना अमाउंट हो गया पूरा ऊपर का पार्ट हो गया अब क्या करना टोटल करना अगर इस साइड ज्यादा है तो यहाँ पे लिखना सेम लेके इसको डिडक्ट करो पूरा माइनस करो एक अमाउंट बचा उसको क्या बोलते हैं हमें टू नोशनल प्रॉफिट कैरी डाउन करके बोलते हैं
इधर साइड आओ, बाय नोशनल प्रॉफिट ब्रॉट डाउन करके आता। यही अमाउंट सेम इधर लिख लेना, यहां से फिर इधर अमाउंट सेम यहां से। अब यहाँ पे दो आइटम्स आते हैं, कौन कौन से, टू प्रॉफिट एंड लॉस अकाउंट और टू रिजर्व्स करके। प्रॉफिट एंड लॉस अकाउंट का मतलब क्या है, फार्मूला यूज होता है, फार्मूला वो एक तुम स्टार्टिंग में करते नहीं 5 मार्क्स के लिए, परसेंटेज ऑफ वर्क कंप्लीटेड के बेस के ऊपर। अगर परसेंटेज ऑफ वर्क कंप्लीटेड तुम्हारा 25 के नीचे है तो क्या, नो अमाउंट ऑफ प्रॉफिट एंड लॉस ट्रांसफर्ड करके है ना। तो अगर परसेंटेज ऑफ वर्क कंप्लीटेड तुम्हारा मोर देन 25% लेस देन 50%, तब कितना आता, 1/3 ने, वो 1/3 इंटू नोशनल प्रॉफिट इंटू कैश रिसीव डिवाइड बाय वर्क सर्टिफाइड, वो यहाँ पे डालना। अगर तुम्हारा परसेंटेज ऑफ वर्क कंप्लीटेड है मोर देन 50% बट लेस देन 75% आया तो क्या करना, 2/3 इंटू नोशनल प्रॉफिट इंटू कैश रिसीव डिवाइड बाय वर्क सर्टिफाइड, ये था ना फार्मूला। अगर तुम्हारा परसेंटेज ऑफ वर्क कंप्लीटेड है मोर देन 75% है, मीन्स 90 80 करके, तब एस्टिमेटेड प्रॉफिट इंटू वर्क सर्टिफाइड डिवाइडेड बाय कॉन्ट्रैक्ट प्राइस, ये था ना तुम्हारा फॉर्मूला, वो यहाँ पे यूज करना। वो परसेंटेज ऑफ वर्क कंप्लीट देखने के बाद में वो ट्रांसफर हुआ, ट्रांसफर होने के बाद में टू रिजर्व्स, इसका मतलब क्या है, बैलेंस, ये अमाउंट में से ये अमाउंट निकालना, बचा जो बैलेंस बचा देखो उसको क्या बोलते हैं, रिजर्व्स करके बोलते हैं। ये देख लो, सपोज ये तो प्रॉफिट हुआ, अगर ये साइड ज्यादा आया, ಲೆಫ್ಟ್ ಸೈಡ್ ಈಗ ನೋಡ್ರಿ ಡೆಬಿಟ್ ಸೈಡ್ ಜಾಸ್ತಿ ಬಂತ್ರಿ, ಹೌದಲ್ಲ, ಡೆಬಿಟ್ ಸೈಡ್ ಜಾಸ್ತಿ ಬಂತ್ರಿ, ಸೇಮ್ ಟೋಟಲ್ ಇಲ್ಲೇ ಬರಿಬೇಕ್ರಿ, ಡೆಬಿಟ್ ಸೈಡ್ ಜಾಸ್ತಿ ಬಂತಲ್ಲ ಸೇಮ್ ಟೋಟಲ್ ಇಲ್ಲೇ ಬರಿಬೇಕ್ರಿ, ಇಲ್ಲೇ ಬಂದ್ಮೇಲೆ ಎಲ್ಲ ಲೆಸ್ ಮಾಡ್ಬೇಕು, ಒಂದು ಅಮೌಂಟ್ ಬರ್ತೈತ್ರಿ, ಇಲ್ಲೇ ಒಂದು ಅಮೌಂಟ್, ಇಲ್ಲೇ ಬ್ಯಾಲೆನ್ಸ್ ಬಂತಲ್ಲ, ಇಲ್ಲೇ ಬ್ಯಾಲೆನ್ಸ್ ಏನ್ರಿ ಇದು, ಟು ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್, ಇಲ್ಲಿ ಬ್ಯಾಲೆನ್ಸ್ ಬಂತಲ್ಲ ಅವಾಗ ಏನ್ರಿ, ಬಾಯ್ ಟು ಐತಲ್ಲ ಈಗ ಬಾಯ್ ನೋಷನಲ್ ಲಾಸ್ ಕ್ಯಾರಿ ಡೌನ್, ತಿಳಿತ್ರಿ ನಿಮ್ಗೆ, ಇಲ್ಲೇ ಟು ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್, ಇಲ್ಲೇ ಬಾಯ್ ನೋಷನಲ್ ಲಾಸ್ ಕ್ಯಾರಿ ಡೌನ್, ನೋಷನಲ್ ಲಾಸ್ ಬಂತಲ್ರಿ ಅವಾಗ ಇದು ಏನು ಕ್ಯಾಲ್ಕುಲೇಷನ್ ಬರಂಗಿಲ್ಲ, ಒಂದು ಮಾತು ಕೇಳ್ರಿ, ಪ್ರಾಫಿಟ್ ನೋಷನಲ್ ಪ್ರಾಫಿಟ್ ಬಂತಂದ್ರೆ ಅಷ್ಟು ಇದಕ್ಕೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಕೆಳಗಡೆ ಇದು 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 ಐತೆ ನೋಡ್ರಿ ಪಾರ್ಟ್, ಡೌನ್ ಪಾರ್ಟ್ ಅಂದ್ರೆ ಕೆಳಗಡೆ ಪಾರ್ಟ್ ಐತೆ ನೋಡ್ರಿ, ಇದು ಎಲ್ಲ ಈ ಪಾರ್ಟ್, ಇದು ಎಲ್ಲ ಯಾವಾಗ ಮಾಡ್ಬೇಕ್ರಿ, ಇದು ಎಲ್ಲ ಕ್ಯಾಲ್ಕುಲೇಷನ್ ಇದು ಬರ್ಬೇಕು, ಟು ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್ ಬರ್ಬೇಕು, ಆವಾಗ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಕ್ ಬರ್ತೈತ್ರಿ, ತಿಳಿತ್ರಿ ನಿಮ್ಗೆ. ಬೈ ಚಾನ್ಸ್ ಇಲ್ಲೇ ಜಾಸ್ತಿ ಅಮೌಂಟ್ ಬಂತ್ರಿ, ಈ ಸೈಡ್ ಸೇಮ್ ಅಮೌಂಟ್ ಇಲ್ಲೇ ಬರಿಬೇಕು, ಸೇಮ್ ಅಮೌಂಟ್ ಇಲ್ಲೇ ಬರಿಬೇಕು, ಆಮೇಲೆ ಇಲ್ಲೆಲ್ಲ ಲೆಸ್ ಮಾಡ್ಬೇಕು, ಒಂದು ಅಮೌಂಟ್ ಬರ್ತೈತ್ರಿ ಇಲ್ಲ, ಅದು ಏನ್ರಿ ಬೈ ನೋಷನಲ್ ಲಾಸ್ ಕ್ಯಾರಿ ಡೌನ್ ಬಂತ್ರಿ, ಬೈ ನೋಷನಲ್ ಲಾಸ್ ಕ್ಯಾರಿ ಡೌನ್ ಬಂತ್ರಿ, ಇದು ಏನು ಕ್ಯಾಲ್ಕುಲೇಷನ್ ಬರಂಗಿಲ್ಲ, ಅಲ್ಲೇ ಆನ್ಸರ್ ನಿಮ್ದು ಮುಗಿತ್ರಿ, ಬೈ ನೋಷನಲ್ ಲಾಸ್ ಕ್ಯಾರಿ ಡೌನ್ ಅಲ್ಲೇ ನಿಮ್ದು ಆನ್ಸರ್ ಮುಗಿತ್ರಿ, मत ಏನು ಕ್ಯಾಲ್ಕುಲೇಷನ್ ಮಾಡಕ್ ಆಗಂಗಿಲ್ಲ, ತಿಳಿತ್ರಿ, ಹಿಂಗೈತ್ರಿ. समझ में आप लोगों को, अगर यहाँ पे तो प्रॉफिट आया हमारा टू नोशनल प्रॉफिट कैरी डाउन करके, अगर टू नोशनल प्रॉफिट कैरी डाउन आया तो ये पूरा कैलकुलेशन हम लोग करना, समझ में आया. अगर बाय चांस डेबिट साइज ज्यादा आया, सेम टोटल इधर लिखना, सेम टोटल इधर लिख के ये सब माइनस करना, एक अमाउंट आता इधर, यहाँ पे टू नोशनल प्रॉफिट कैरी डाउन होता, इधर क्या होता बाय नोशनल लॉस कैरी डाउन होता. अगर बाय नोशनल लॉस कैरी डाउन करके आया तब ये पूरा कैलकुलेशन नीचे वाला कुछ भी नहीं आता, सिर्फ ये नीचे वाला कैलकुलेशन कब आता, जब नोशनल प्रॉफिट आया तो उतना पूरा कैलकुलेशन आता है, अगर नोशनल लॉस आया तो ये कुछ भी नहीं आता. यहाँ पे तुम्हारा आंसर क्या हुआ, खत्म हुआ. डन. ओके, आई होप यू अंडरस्टूड वेल दिस प्रॉब्लम. ಈಗ ಸ್ಕ್ರೀನ್ ಶಾಟ್ ತಗೋರಿ, ಡಿಸ್ಕಸ್ ಮಾಡೋಣ. Wait a minute, just look at here. ಬರ್ರಿ ಫಸ್ಟ್ ಏನಿರಿ, ಈಗ ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ ಫಾರ್ 10 ಮಾರ್ಕ್ಸ್. ಈಸಿಯೆಸ್ಟ್ ಕ್ವಶನ್ ಐತ್ರಿ, ನಿಮ್ಗೆ ಅರ್ಥ ಆಗ್ಬೇಕಾ, ಅದು ಆ ಥರ ಮಾಡಿ ನಾನು ಕ್ವಶನ್, ಇದು ಸಿಂಪಲ್ ಐತ್ರಿ, ವೆರಿ ಸಿಂಪಲ್. ಬರ್ರಿ ಕ್ವಶನ್ ಏನ್ರಿ, 10 ಮಾರ್ಕ್ಸ್ ಇದು. ಮಿಸ್ ಪ್ರಾಮಿಸಿಂಗ್ ಕಂಪನಿ ಅಂಡರ್ ಟುಕ್ ಎ ಕಾಂಟ್ರಾಕ್ಟ್ ಫಾರ್ ಎ ಟೋಟಲ್ ಪ್ರೈಸ್ ಆಫ್ ₹5 lakh. ಇದು ಭಾಳ ಇಂಪಾರ್ಟೆಂಟ್ ರೀ, ಇದು total price of ₹5 lakh. Following is the information for the year ending 31/3/2024. ಓಕೆ, ಇಲ್ಲಿ ರುಪೀಸ್ ಕೊಟ್ಟಾರಿ, ಎಲ್ಲ ರುಪೀಸ್, ಇಲ್ಲಿ ಐಟಮ್ಸ್ ಕೊಟ್ಟಾರಿ, ಹೌದಲ್ಲ, ನೋಡೋಣ್ರಿ. ಫಸ್ಟ್ ಏನ್ರಿ, ಮಟೀರಿಯಲ್ಸ್ ಸೆಂಟ್ ಟು ಸೈಟ್ 1 lakh, ಮಟೀರಿಯಲ್ಸ್ ಪರ್ಚೇಸ್ಡ್ 70,698, ಲೇಬರ್ 1,40,000, ಔಟ್ಸ್ಟ್ಯಾಂಡಿಂಗ್ ವೇಜಸ್ 8,750, ನೆಕ್ಸ್ಟ್ ಪ್ಲಾಂಟ್ ಇನ್ಸ್ಟಾಲ್ಡ್ 30,000, depreciation on plant 8,000, direct expenses 6,334, outstanding direct expenses 580,
overhead charges 8252. Next, outstanding overhead charges 9250. Next, materials returned 1098. Next, work certified 3,90,000. ಆಮೇಲೆ ವರ್ಕ್ ಅನ್ಸರ್ಟಿಫೈಡ್ 9,000. ಆಮೇಲೆ ಮಟೀರಿಯಲ್ಸ್ ಎಟ್ ಸೈಟ್ ಆನ್ 31/3/2024. ಕ್ಲೋಸಿಂಗ್ ಅಲ್ಲ ಇದು 31/3/2024 ಅಂದ್ರೆ ಏನ್ರಿ ಕ್ಲೋಸಿಂಗ್. ಹೌದಲ್ಲ, ಕ್ಲೋಸಿಂಗ್ ಅಲ್ಲ ಅದು. ಕ್ಲೋಸಿಂಗ್ ಮಟೀರಿಯಲ್ಸ್ ಎಷ್ಟು ರೀ? 3,766. ನೆಕ್ಸ್ಟ್, ಕ್ಯಾಶ್ ರಿಸೀವ್ಡ್ ಫ್ರಾಮ್ ಕಾಂಟ್ರಾಕ್ಟಿ 3,60,000. ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್. ನಾ ಎಲ್ಲ ಕ್ವಶನ್ ಓದಿನಿ ರೀ, ಯಾಕಂದ್ರೆ ಫಾಲ್ತು ಅಲ್ಲ, ಯಾಕಂದ್ರೆ ನಿಮ್ಗೆ ಕಾಣಬೇಕಾ. ಮೇ ಬಿ ನಿಮಗೆ ಇದು ಪ್ರಾಪರ್ ಶೋ ಆಗಿಲ್ಲ ಅಂದ್ರೆ ಏನ್ರಿಪ್ಪ, ನಾ ಹೇಳ್ತೀನಿ ರೀ, ನೀವು ಅರ್ಥ ಮಾಡ್ಕೋರಿ ಅಂತ. ಓಕೆ, ಮೇ ಬಿ ವಿಡಿಯೋ ಮೇ ಬಿ ಬ್ಲರ್, ದ್ಯಾಟ್ಸ್ ವೈ ಐ ಹ್ಯಾವ್ ಡಿಸ್ಕಸ್ಡ್ ಆ್ಯಂಡ್ ರೀಡ್ ಆಲ್ ದಿ ಕ್ವಶನ್. ದಟ್ಸ್ ವೈ. ಓಕೆ, ತಿಳಿತ್ರಿ ಕ್ವಶನ್ ಇದು ಎಲ್ಲ ಐಟಮ್ಸ್ ಐತ್ರಿ. ಎಲ್ಲ ಐಟಮ್ಸ್ ಇದು ಎಲ್ಲೇ ಬರ್ತದೆ ರೀ? ಕಾಂಟ್ರಾಕ್ಟ್ ಅಕೌಂಟ್ ಒಳಗೆ ಬರ್ತೈತೆ ರೀ ಇದು ಎಲ್ಲ ಐಟಮ್ಸ್. ಹೌದಲ್ಲ, ಈಗ ಡಿಸ್ಕಸ್ ಮಾಡೋಣ ರೀ. ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್. ಬರ್ರಿ, ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ರೂಪೀಸ್ ರೂಪೀಸ್ ಚಾಲೂ ಮಾಡೋಣ ರೀ. ಇಲ್ಲಿಂದ ಚಾಲೂ ಮಾಡೋಣ ರೀ, ಲೆಫ್ಟ್ ಸೈಡಿಂದ ಚಾಲೂ ಮಾಡೋಣ ರೀ. ಫಾರ್ಮೆಟ್ ಒಳಗೆ ಫಸ್ಟ್ ಐಟಮ್ ಏನು ರೀ? ಮ್ಯಾಲೆ ಫಾರ್ಮೆಟ್ ಒಳಗೆ ಫಸ್ಟ್ ಐಟಮ್ ಟು ಮಟೀರಿಯಲ್ಸ್ ಅಲ್ಲ, ಫಾರ್ಮೆಟ್ ಒಳಗೆ ಅದು ಬರೀರಿಲ್ಲ. ಟು ಮಟೀರಿಯಲ್ಸ್ ಫಾರ್ಮೆಟ್ ಒಳಗೆ ಇದು ಐತ್ರಿ, ಟು ಮಟೀರಿಯಲ್ಸ್ ಅಂಡರ್ಲೈನ್ ಮಾಡ್ರಿ. ಇದ ಒಳಗೆ ಏನ್ರಿ? ಮಟೀರಿಯಲ್ಸ್ ಸೆಂಟ್ ಟು ಸೈಟ್ ಅಂದ್ರೆ ಇಶ್ಯೂ, ಆಮೇಲೆ ಮಟೀರಿಯಲ್ಸ್ ಪರ್ಚೇಸ್. ಹೌದಲ್ಲ, ಅದು ಅಲ್ಲ, ಅಲ್ಲೇ ತಗೋಬೇಕು. ಬರ್ರಿ ಇಲ್ಲೇ ಎಲ್ಲೈತ್ರಿ ಫಸ್ಟ್ ಐಟಮ್, ಬರ್ರಿ ಏನೈತ್ರಿ ಇಲ್ಲೇ? ಮಟೀರಿಯಲ್ಸ್ ಸೆಂಟ್ ಟು ಸೈಟ್ ಅಂದ್ರೆ ಇಶ್ಯೂ. ಮಟೀರಿಯಲ್ಸ್ ಇಶ್ಯೂ ಅಂತ ಹೇಳ್ರಿ, ಮಟೀರಿಯಲ್ಸ್ ಸೆಂಟ್ ಅಂತ ಹೇಳ್ರಿ. ಮಟೀರಿಯಲ್ಸ್ ಸೆಂಟ್ ಟು ಸೈಟ್ ಎಲ್ಲೇ ಬರ್ಬೇಕ್ರಿ? ಇದು ಮಟೀರಿಯಲ್ಸ್ ಒಳಗೆ ಬರ್ಬೇಕಲ್ಲ, ಅದು ತಗೋರಿ. ಮಟೀರಿಯಲ್ಸ್ ಸೆಂಟ್ ಟು ಸೈಟ್ ಅಲ್ಲ, ಅದು ಮಟೀರಿಯಲ್ಸ್ ಸೆಂಟ್ ಟು ಸೈಟ್. ಎಷ್ಟು ರೀ ಅಮೌಂಟ್ ಅದು? ಇನ್ನೂ ಐತ್ರಿ, ಮಟೀರಿಯಲ್ಸ್ ಪರ್ಚೇಸ್ ಅಂತ ಐತ್ರಿ, ಅದಕ್ಕೆ ಒಳ ಕಾಲಮ್ ಅಲ್ಲೇ ಬರ್ರಿ. ಬರೇ ಒಂದು ಕೊಟ್ಟಾರಿ, ಮಟೀರಿಯಲ್ಸ್ ಸೆಂಟ್ ಟು ಸೈಟ್ ಅಷ್ಟು ಕೊಟ್ಟಾರಿ, ಮಟೀರಿಯಲ್ಸ್ ಪರ್ಚೇಸ್ ಕೊಟ್ಟಿಲ್ಲ. ಆವಾಗ ಡೈರೆಕ್ಟ್ ಹೊರಗೆ ಬರ್ರಿ, ಆಪ್ಷನ್ ಐತ್ರಿ ನಿಮ್ಮ ಕಡೆ. ಈಗ ಯಾರೋ ಐತ್ರಿ, ಮಟೀರಿಯಲ್ಸ್ ಐತ್ರಿ, ಅದಕ್ಕೆ ಮಟೀರಿಯಲ್ಸ್ ಹೆಡಿಂಗ್ ಒಳಗೆ ನಾ ಬರ್ತೀನಿ ರೀ. ಮಟೀರಿಯಲ್ಸ್ ಸೆಂಟ್ ಟು ಸೈಟ್ ಎಷ್ಟು ರೀ ಅಮೌಂಟ್? 1 lakh ಇಲ್ಲೇ ಬರ್ರಿ. 1 lakh ಮುಗಿತಲ್ಲ, ಇದು ಮಟೀರಿಯಲ್ಸ್ ಸೆಂಟ್ ಟು ಸೈಟ್ ಮುಗಿತಲ್ಲ. ಓಕೆ, ನೆಕ್ಸ್ಟ್ ಬರ್ರಿ. ಮಟೀರಿಯಲ್ಸ್ ಪರ್ಚೇಸ್ಡ್ ಎಲ್ಲಿ ಬರ್ಬೇಕ್ರಿ? ಇದು ಮಟೀರಿಯಲ್ಸ್ ಪರ್ಚೇಸ್ ಇಲ್ಲಲ್ಲ, ಮಟೀರಿಯಲ್ಸ್ ಒಳಗೆ ಬರ್ಬೇಕಲ್ಲ, ಮಟೀರಿಯಲ್ಸ್ ಪರ್ಚೇಸ್ ಅದಕ್ಕೆ ತಗೋರಿ. ಮಟೀರಿಯಲ್ಸ್ ಪರ್ಚೇಸ್ಡ್ ಇಲ್ಲಾಂದ್ರೆ ಪರ್ಚೇಸ್ ಆಫ್ ಮಟೀರಿಯಲ್ಸ್. ಮಟೀರಿಯಲ್ಸ್ ಪರ್ಚೇಸ್ಡ್ ಎಷ್ಟು ರೀ ಅಮೌಂಟ್? ಅದು 70,698. 70,698 ಕರೆಕ್ಟಾ? ಇದು ಟೋಟಲ್ ಮಾಡ್ರಿ ಎಷ್ಟು ರೀ? ಎಷ್ಟು ಇದು ಟೋಟಲ್ ಮಾಡ್ರಿ? 1,70,698 ಅಲ್ಲ, 1,70,698 ಕರೆಕ್ಟ್ ಅಲ್ಲ? ಇದು ಆ್ಯಡ್ ಮಾಡಬೇಕು ಇದೆಲ್ಲ. ಓಕೆ, ಮುಗಿತ್ರಿ. ಮಟೀರಿಯಲ್ಸ್ ಪರ್ಚೇಸ್ಡ್ ಮುಗಿತ್ರಿ, ತಿಳಿತ್ರಿ ನಿಮಗೆ? ಓಕೆ, ಬರ್ರಿ ನೆಕ್ಸ್ಟ್ ಏನಿತ್ರಿ ಇಲ್ಲೇ? ಲೇಬರ್. ಲೇಬರ್ ಅಂದ್ರೆ ಏನ್ರಿ? ವೇಜಸ್. ಲೇಬರ್ ಅಂದ್ರೆ ಏನ್ರಿ? ವೇಜಸ್. ಎಲ್ಲಿ ತಗೋಬೇಕ್ರಿ? ಇಲ್ಲಿ ತಗೋಬೇಕು ವೇಜಸ್. ಬರ್ರಿ ಇಲ್ಲಿ ಟು ಲೇಬರ್. ಲೇಬರ್ ಅಂದ್ರೆ ಏನ್ರಿ? ವೇಜಸ್. ಲೇಬರ್ ಅಂದ್ರೆ ಏನ್ರಿ? ವೇಜಸ್. ಎಷ್ಟೈತ್ರಿ ಅಮೌಂಟ್ ಅದು? 1,40,000 ಐತ್ರಿ. ಓಕೆ, 1,40,000. ತಡೀರಿ ಒಂದು ನಿಮಿಷ. ಔಟ್ ಸ್ಟ್ಯಾಂಡಿಂಗ್ ವೇಜಸ್ ಐತಲ್ಲ, ಔಟ್ ಸ್ಟ್ಯಾಂಡಿಂಗ್ ವೇಜಸ್. ಲೇಬರ್ ಅಂದ್ರೆ ವೇಜಸ್, ಔಟ್ ಸ್ಟ್ಯಾಂಡಿಂಗ್ ವೇಜಸ್ ಐತ್ರಿ. ಔಟ್ ಸ್ಟ್ಯಾಂಡಿಂಗ್ ಅಂದ್ರೆ ಏನ್ ಮಾಡ್ಬೇಕ್ರಿ? ಆ್ಯಡ್ ಮಾಡ್ಬೇಕು. ಅದಕ್ಕೆ ಇನ್ನರ್ ಕಾಲಮ್ ಅಲ್ಲೇ ಬರೀದು ಅಮೌಂಟ್. ಇನ್ನರ್ ಕಾಲಮ್ ಅಲ್ಲ ಎಷ್ಟಿದ್ದು? 1,40,000 ವೇಜಸ್. 1,40,000 1,40,000 ಕರೆಕ್ಟಾ? ಈಗ ಔಟ್ ಸ್ಟ್ಯಾಂಡಿಂಗ್ ವೇಜಸ್ ಇದು ಮುಗಿತ್ರಿ, ಲೇಬರ್ ವೇಜಸ್ ಮುಗಿತ್ರಿ. ಓಕೆ, ನೆಕ್ಸ್ಟ್ ಏನ್ರಿ? ಈಗ ಔಟ್ ಸ್ಟ್ಯಾಂಡಿಂಗ್ ವೇಜಸ್ ಏನ್ ಮಾಡ್ಬೇಕ್ರಿ? ಇಲ್ಲೇ ಆ್ಯಡ್ ಮಾಡ್ಬೇಕು. ಆ್ಯಡ್ ಔಟ್ ಸ್ಟ್ಯಾಂಡಿಂಗ್ ವೇಜಸ್. ಔಟ್ ಸ್ಟ್ಯಾಂಡಿಂಗ್ ವೇಜಸ್. ಹಾಂ, ಎಷ್ಟು ಐತ್ರಿ ಔಟ್ ಸ್ಟ್ಯಾಂಡಿಂಗ್ ವೇಜಸ್? 8,750. 8,750 ಆ್ಯಡ್ ಮಾಡ್ರಿ.
8,750 ಆ್ಯಡ್ ಮಾಡ್ಬೇಕ್ರಿ. 1,48,750 ಕರೆಕ್ಟ್ ಅಲ್ಲ? ಆ್ಯಡ್ ಔಟ್ ಸ್ಟ್ಯಾಂಡಿಂಗ್ ವೇಜಸ್ ಆ್ಯಡ್ ಮಾಡ್ಬೇಕ್ರಿ. ಕೊಟ್ಟಿಲ್ಲ ಅಂದರೆ ಡೈರೆಕ್ಟ್ ಹೊರಗೆ ಬರೀರಿ. ಇದು ಔಟ್ ಸ್ಟ್ಯಾಂಡಿಂಗ್ ವೇಜಸ್ ಕೊಟ್ಟಿಲ್ಲ. ವೇಟ್ ಅ ಮಿನಿಟ್. ಹಾಂ ಬರ್ರಿಪ್ಪ. ಈಗ ಸಪೋಸ್ ಔಟ್ ಸ್ಟ್ಯಾಂಡಿಂಗ್ ವೇಜಸ್ ಕೊಟ್ಟಿದ್ದಂದ್ರೆ ತಗೋರಿ, ಅಲ್ಲೇ ಆ್ಯಡ್ ಮಾಡಿರಿ. ಆ್ಯಡ್ ಮಾಡಿ ಹೊರಗೆ ಬರೀರಿ. ಸಪೋಸ್ ಔಟ್ ಸ್ಟ್ಯಾಂಡಿಂಗ್ ವೇಜಸ್ ಕೊಟ್ಟಿಲ್ಲ, ಆವಾಗ ರೀ ಡೈರೆಕ್ಟ್ ಟು ಲೇಬರ್ ವೇಜಸ್ ಇದು 1,40,000 ಡೈರೆಕ್ಟ್ ಹೊರಗೆ ಬರೀರಿ. ಕೊಟ್ಟಿದ್ದಂದ್ರೆ ವೇಜಸ್ ಔಟ್ ಸ್ಟ್ಯಾಂಡಿಂಗ್ ಒಳಗೆ ಇದು ತಗೋರಿ, ಇಲ್ಲಿ ಆ್ಯಡ್ ಮಾಡಿರಿ. ಕೊಟ್ಟಿಲ್ಲ ಅಂದರೆ ಡೈರೆಕ್ಟ್ ಇದು ಔಟ್ ಸ್ಟ್ಯಾಂಡಿಂಗ್ ಇದು ಲೇಬರ್ ವೇಜಸ್ ಡೈರೆಕ್ಟ್ 1,40,000 ಆರ್ಡರ್ ಕಾಲಮಲ್ಲಿ ಬರೀರಿ. ತಿಳಿತ್ರಿ? ಇಷ್ಟು ಸಿಂಪಲ್ ಐತ್ರಿ. ಈಗ ಔಟ್ ಸ್ಟ್ಯಾಂಡಿಂಗ್ ವೇಜಸ್ ಮುಗಿತಲ್ಲ ಈಗ. ಓಕೆ, ಡನ್ ಮಾಡಿರಿ. ನೆಕ್ಸ್ಟ್ ಏನೈತ್ರಿಪ್ಪ ಇಲ್ಲೇ? ಪ್ಲಾಂಟ್ ಇನ್ಸ್ಟಾಲ್ಡ್. ಪ್ಲಾಂಟ್ ಇನ್ಸ್ಟಾಲ್ಡ್ ಅಂದ್ರೆ ಏನ್ರಿ? ಪರ್ಚೇಸ್. ಪರ್ಚೇಸ್ ಆಫ್ ಪ್ಲಾಂಟ್. ಪ್ಲಾಂಟ್ ಇನ್ಸ್ಟಾಲ್ ಅಂದ್ರೆ ಏನ್ರಿ? ಪರ್ಚೇಸ್ ಆಫ್ ಪ್ಲಾಂಟ್. ಪರ್ಚೇಸ್ ಆಫ್ ಪ್ಲಾಂಟ್ ಎಲ್ಲಿ ತಗೋತೀರಿ ಅಂದ್ರೆ ಪ್ಲಾಂಟ್ ಏನ್ರಿ? ಅಸೆಟ್ ಅಲ್ಲ. ಪರ್ಚೇಸ್ ಆಫ್ ಅಸೆಟ್. ಇಲ್ಲ ಅಂದ್ರೆ ಟು ಅಸೆಟ್ ಪರ್ಚೇಸ್. ಎಲ್ಲಿ ತಗೋತೀರಿ? ಫಾರ್ಮೆಟ್ ಅಲ್ಲೇ, ಇಲ್ಲೇ ಅಲ್ಲ. ಟು ಅಸೆಟ್ ಪರ್ಚೇಸ್ ಇಲ್ಲಿ ತಗೋರಿ. ಯಾವ ಅಸೆಟ್ ಇದು? ಪ್ಲಾಂಟ್ ಇನ್ಸ್ಟಾಲ್ ಅಂದ್ರೆ ತಗೋರಿಲ್ಲಪ್ಪ. ಏನ್ರಿ ಇದು? ಟು ಅಸೆಟ್. ಇದು ಪ್ಲಾಂಟ್ ಏನ್ರಿ? ಅಸೆಟ್. ಇನ್ಸ್ಟಾಲ್ ಅಂದ್ರೆ ಏನ್ರಿ? ಪರ್ಚೇಸ್. ಟು ಅಸೆಟ್ ಪರ್ಚೇಸ್ ಅಂದ್ರೆ ಪ್ಲಾಂಟ್ ಇನ್ಸ್ಟಾಲ್ಡ್. ಟು ಪ್ಲಾಂಟ್ ಇನ್ಸ್ಟಾಲ್. ಟು ಪ್ಲಾಂಟ್ ಇನ್ಸ್ಟಾಲ್ಡ್. ಎಷ್ಟೈತ್ರಿ ಅಮೌಂಟ್ ಅದು? 30,000. ಡೈರೆಕ್ಟ್ ಆರ್ಡರ್ ಕಾಲಮಲ್ಲೇ ಬರೀರಿ 30,000. ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಬರಂಗಿಲ್ಲ ಅಲ್ಲೇ. 30,000 ಪ್ಲಾಂಟ್ ಇನ್ಸ್ಟಾಲ್ಡ್ ಮುಗಿತ್ರಿ. ನೆಕ್ಸ್ಟ್ ಬರ್ರಿ, ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ತಗೋಬೇಕ್ರಿ. ಆಮೇಲೆ ಸ್ಟಾಕ್ ಹಾಕ್ತೇನೆ ರೀ, ತಗೋಬೇಕಿದು. ಇದು ಏನ್ರಿ? ತಗೋಬೇಕಿಲ್ಲ. ಡೆಪ್ರಿಸಿಯೇಷನ್ ಲೆಸ್ ಮಾಡ್ಬೇಕಿಲ್ಲ. ಓಕೆ, ಆಮೇಲೆ ತಗೋತೇನೆ ರೀ. ಈಗ ಏನೈತ್ರಿ? ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲ ರೀ? ಇಲ್ಲೇ. ಹೌದಲ್ಲ? ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಷ್ಟು ಇದು ಅಮೌಂಟ್? 6,334. ವೇಟ್ ಮಾಡ್ರಿ. ಔಟ್ ಸ್ಟ್ಯಾಂಡಿಂಗ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಐತಲ್ಲ, ಬರೀ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಷ್ಟು ಕೊಟ್ಟಾರಿ, ಆವಾಗ ಆರ್ಡರ್ ಕಾಲಮಲ್ಲೇ ಬರೀರಿ. ಸೇಮ್ ಇದು ಕೇಸ್. ಬರೀ ಡೈರೆಕ್ಟ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಂದ್ರೆ ಇಲ್ಲೇ ತಗೋರಿ, ಡೈರೆಕ್ಟ್ ಆರ್ಡರ್ ಕಾಲಮಲ್ಲೇ. ಅದು ನೋಡ್ಬೇಕ್ರಿ. ಫಸ್ಟ್ ಔಟ್ ಸ್ಟ್ಯಾಂಡಿಂಗ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಐತ್ರಿ ಅಂದ್ರೆ ಔಟ್ ಸ್ಟ್ಯಾಂಡಿಂಗ್ ಅಂದ್ರೆ ಏನ್ರಿ? ಆ್ಯಡ್ ಮಾಡ್ಬೇಕು ಅಂದ್ರೆ ಇನ್ನರ್ ಕಾಲಮಲ್ಲೇ ತಗೋಬೇಕು. ತಿಳಿತ್ರಿ? ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟ್ರಿ ಅಮೌಂಟ್? 6,334. ಇನ್ನರ್ ಕಾಲಮಲ್ಲೇ ಬರೀರಿ. 6,334 ಮುಗಿತಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸ್. ಓಕೆ, ನೆಕ್ಸ್ಟ್ ಏನೈತ್ರಿಪ್ಪ? ಔಟ್ ಸ್ಟ್ಯಾಂಡಿಂಗ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಔಟ್ ಸ್ಟ್ಯಾಂಡಿಂಗ್ ಏನ್ ಮಾಡ್ಬೇಕ್ರಿ? ಆ್ಯಡ್ ಮಾಡ್ಬೇಕು. ಸೇಮ್ ಟು ಸೇಮ್. ಆ್ಯಡ್ ಔಟ್ ಸ್ಟ್ಯಾಂಡಿಂಗ್ ವೇಜಸ್, ಆ್ಯಡ್ ಔಟ್ ಸ್ಟ್ಯಾಂಡಿಂಗ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡ್ಬೇಕು. ಆ್ಯಡ್ ಔಟ್ ಸ್ಟ್ಯಾಂಡಿಂಗ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಔಟ್ಸ್ಟ್ಯಾಂಡಿಂಗ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಷ್ಟೈತ್ರಿ ಅಮೌಂಟ್? ಅದು 580. ಆ್ಯಡ್ ಮಾಡಿರಿ. ಆ್ಯಡ್ ಮಾಡಿ ಅಲ್ಲೇ ಬರಿಬೇಕು ಆರ್ಡರ್ ಕಾಲಮಲ್ಲೇ. 6,334 ಪ್ಲಸ್ 580 ಎಷ್ಟು ರೀ? 6,914. Sorry, the calci is damaged. 30. 6,914. ಎಷ್ಟು ರೀ ಆನ್ಸರ್? 6,914. ಓಕೆ, ಡನ್. ಮುಗಿತ್ರಿ ಇದು ಔಟ್ ಸ್ಟ್ಯಾಂಡಿಂಗ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮುಗಿತ್ರಿ. ಓಕೆ, ನೆಕ್ಸ್ಟ್ ಬರ್ರಿ. ಓವರ್ ಹೆಡ್ ಚಾರ್ಜಸ್ ಐತ್ರಿ. ಓವರ್ ಹೆಡ್ ಚಾರ್ಜಸ್ ಅಂದ್ರೆ ಏನ್ರಿ? ಇದು ಒಂದು ಎಕ್ಸ್ಪೆನ್ಸ್. ಓವರ್ ಹೆಡ್ ಚಾರ್ಜಸ್ ಅಂದ್ರೆ ಏನ್ರಿ? ಅದು ಒಂದು ಎಕ್ಸ್ಪೆನ್ಸ್ ಅಂದ್ರೆ ಇಲ್ಲಿ ತಗೋಬೇಕು. ಟು ಓವರ್ ಹೆಡ್ ಚಾರ್ಜಸ್ ಫಾರ್ಮೆಟ್ ಅಲ್ಲಿ ಇದಿಲ್ಲ. ಇದು ಅಂದ್ರೆ ಎಕ್ಸ್ಪೆನ್ಸ್ ಅದು ಒಂದು. ಟು ಓವರ್ ಹೆಡ್ ಚಾರ್ಜಸ್ ಎಷ್ಟೈತ್ರಿ ಅಮೌಂಟ್? ಅದು ಓವರ್ ಹೆಡ್ ಚಾರ್ಜಸ್ 8,252 ಐತ್ರಿ. ಓಕೆ, ಬರೀ ಓವರ್ ಹೆಡ್ ಚಾರ್ಜಸ್ ಕೊಟ್ಟಿದಂದ್ರೆ ಡೈರೆಕ್ಟ್ ಔಟರ್ ಕಾಲಮಲ್ಲಿ ಬರಿಬೇಕು. ಈಗ ನೋಡ್ರಿ, ಔಟ್ ಸ್ಟ್ಯಾಂಡಿಂಗ್ ಓವರ್ ಹೆಡ್ ಚಾರ್ಜಸ್ ಐತ್ರಿ ಅಂದ್ರೆ ಏನ್ ಮಾಡ್ಬೇಕ್ರಿ? ಆ್ಯಡ್ ಮಾಡ್ಬೇಕು. ಸೇಮ್ ಕೇಸ್. ವೇಜಸ್ ಸೇಮ್ ಕೇಸ್, ಡೈರೆಕ್ಟ್ ಎಕ್ಸ್ಪೆನ್ಸ್ ಸೇಮ್ ಕೇಸ್, ಓವರ್ ಹೆಡ್ ಚಾರ್ಜಸ್ ಸೇಮ್ ಕೇಸ್. ಓವರ್ ಹೆಡ್ ಚಾರ್ಜಸ್ ಎಷ್ಟು ಈಗ ಅಮೌಂಟ್? 8,252. 8,252. ಈಗ ಔಟ್ ಇದು ಮುಗಿತ್ರಿ, ಓವರ್ ಹೆಡ್ ಚಾರ್ಜಸ್ ಮುಗಿತ್ರಿ. ನೆಕ್ಸ್ಟ್ ಔಟ್ ಸ್ಟ್ಯಾಂಡಿಂಗ್ ಓವರ್ ಹೆಡ್ ಚಾರ್ಜಸ್ ಆ್ಯಡ್ ಮಾಡ್ಬೇಕು.
add outstanding overhead charges. ಔಟ್ಸ್ಟ್ಯಾಂಡಿಂಗ್ ಓವರ್ ಹೆಡ್ ಚಾರ್ಜಸ್ ಎಷ್ಟೈತ್ರಿ? ಔಟ್ಸ್ಟ್ಯಾಂಡಿಂಗ್ ಓವರ್ ಹೆಡ್ ಚಾರ್ಜಸ್ 9250 ಐತ್ರಿ. 9250 ಆ್ಯಡ್ ಮಾಡ್ರಿ. ಇದು ಎರಡು ಆ್ಯಡ್ ಮಾಡ್ಬೇಕದು. 8250 8252 ಓಕೆ. 8252 ಸಾರಿ 8252 ಪ್ಲಸ್ 9250 ಎಷ್ಟು ರೀ ಆನ್ಸರ್? 17502. 17502 17502 ಬಂತ್ರಿ ಆನ್ಸರ್. ಓಕೆ, ಔಟ್ಸ್ಟ್ಯಾಂಡಿಂಗ್ ಓವರ್ ಹೆಡ್ ಚಾರ್ಜಸ್ ಮುಗಿತ್ರಿ, ಹೌದಲ್ಲ? ಈಗ ನೆಕ್ಸ್ಟ್ ಏನ್ರಿ? ಈಗ ಇಲ್ಲೇ ಬರ್ರಿ, ಏನೈತ್ರಿ? ಮಟೀರಿಯಲ್ಸ್ ರಿಟರ್ನ್ಡ್. ಮಟೀರಿಯಲ್ಸ್ ರಿಟರ್ನ್ಡ್ ಅಂದ್ರೆ ಏನ್ರಿ? ಮಟೀರಿಯಲ್ಸ್ ರಿಟರ್ನ್ಡ್ ಟು ಸ್ಟೋರ್. ಮಟೀರಿಯಲ್ಸ್ ರಿಟರ್ನ್ಡ್ ಟು ಸ್ಟೋರ್, ಇದು ಅರ್ಥ. ಎಲ್ಲಿ ತಗೋಬೇಕ್ರಿ? ಇದು ಇಲ್ಲೇ ಬರ್ತೈತ್ರಿ, ಇಲ್ಲೇ ಬರ್ತೈತ್ರಿ. ಇದು ರಿಟರ್ನ್ಡ್ ಐತ್ರಿ, ರಿಟರ್ನ್ಡ್ ಮಟೀರಿಯಲ್ಸ್ ರಿಟರ್ನ್ಡ್ ಐತ್ರಿ ಅಂದ್ರೆ ಈ ಸೈಡ್ ತಗೋಬೇಕ್ರಿ. ಈ ಸೈಡ್ ತಗೋಬೇಕಲ್ಲ, ಅದು ಪೆಂಡಿಂಗ್ ಇಡ್ರಿ, ಯಾಕಂದ್ರೆ ಆಮೇಲೆ ತಗೋಬೇಕಿದು. ಆಮೇಲೆ ಇದು ಇಲ್ಲಿ ತಗೋಬೇಕ್ರಿ, ಆಮೇಲೆ ಇದು ಇಲ್ಲಿ ತಗೋಬೇಕ್ರಿ, ಆಮೇಲೆ. ಈಗ ಬರ್ರಿ, ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಎಲ್ಲೇ ತಗೋಬೇಕಿದು? ಮೇಲೆಯಿಂದ ಫಸ್ಟ್ ತಗೋಬೇಕು, ಹೌದಲ್ಲ? ಬಾಯ್ ವರ್ಕ್ ಇನ್ ಪ್ರೋಗ್ರೆಸ್. ಬೈ ವರ್ಕ್ ಇನ್ ಪ್ರೋಗ್ರೆಸ್ ಈ ಹೆಡಿಂಗ್ ಒಳಗೆ ತಗೋಬೇಕದು, ಹೌದಲ್ಲ? ವರ್ಕ್ ಸರ್ಟಿಫೈಡ್, ಆಮೇಲೆ ವರ್ಕ್ ಅನ್ಸರ್ಟಿಫೈಡ್. ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡ್ ಫಾರ್ಮಟ್ ಒಳಗೆ ಐತ್ರಿ ಇದು. ಫಸ್ಟ್ ನಮ್ಗೆ ಏನು ಬೇಕ್ರಿ? ವರ್ಕ್ ಸರ್ಟಿಫೈಡ್ ಬೇಕ್ರಿ. ಎಲ್ಲೈತ್ರಿ? ಎಲ್ಲೈತ್ರಿ ವರ್ಕ್ ಸರ್ಟಿಫೈಡ್. ಎಷ್ಟೈತ್ರಿ ಅಮೌಂಟ್? ಅದು 3,90,000 ತಗೋರಿ. 3,90,000 ಕರೆಕ್ಟಾ? ನೆಕ್ಸ್ಟ್ ಏನು ಬೇಕು ನಮಗೆ? ವರ್ಕ್ ಅನ್ಸರ್ಟಿಫೈಡ್ ಬೇಕು. ಎಲ್ಲೈತ್ರಿ? ವರ್ಕ್ ಅನ್ಸರ್ಟಿಫೈಡ್. ಎಷ್ಟೈತ್ರಿ ಅಮೌಂಟ್? ಅದು 9,000 ತಗೋರಿ. ಈಗ ಆ್ಯಡ್ ಮಾಡ್ರಿ ಇದು ಎರಡು, 3,99,000 3,99,000 ಬಂತ್ರಿ. ವರ್ಕ್ ಸರ್ಟಿಫೈಡ್ ಮುಗಿತ್ರಿ, ವರ್ಕ್ ಅನ್ಸರ್ಟಿಫೈಡ್ ಮುಗಿತ್ರಿ, ಹೌದಲ್ಲ? ಹಾಂ, ಈಗ ಬರ್ರಿ ನೆಕ್ಸ್ಟ್ ಏನು ತಗೋಬೇಕಂತ. ಸ್ಟಾರ್ ಮಾರ್ಕ್ ಎಲ್ಲೈತ್ರಿ? ಸ್ಟಾರ್ ಮಾರ್ಕ್ ಇಲ್ಲೈತ್ರಿ, ಪೆಂಡಿಂಗ್ ಇಟ್ಟಿದ್ರಿ ನಾವು ಸ್ಟಾರ್ ಮಾರ್ಕ್. ಆಮೇಲೆ ತಗೊಳ್ಳೇನ್ರಿ ಇದು. ಆಮೇಲೆ ಮತ್ತೆ ಸ್ಟಾರ್ ಮಾರ್ಕ್ ಎಲ್ಲೈತ್ರಿ? ಇಲ್ಲೈತ್ರಿ ಸ್ಟಾರ್ ಮಾರ್ಕ್. ಅಂದ್ರೆ ಮಟೀರಿಯಲ್ಸ್ ರಿಟರ್ನ್ ಅಂತ ಇದ್ರಿ, ಇಲ್ಲೇ ತಗೋಬೇಕಲ್ಲ, ಇದು ಇಲ್ಲೇ ತಗೋಬೇಕ್ರಿ. ಇಲ್ಲೇ ಮಟೀರಿಯಲ್ಸ್ ರಿಟರ್ನ್ ಇಲ್ಲೇ ತಗೋಬೇಕ್ರಿ. ಬಾಯ್ ಮಟೀರಿಯಲ್ಸ್ ರಿಟರ್ನ್ಡ್ ಅದಲ್ಲ ಅದು? ಬಾಯ್ ಮಟೀರಿಯಲ್ಸ್ ರಿಟರ್ನ್ಡ್. ಮಟೀರಿಯಲ್ಸ್ ರಿಟರ್ನ್ಡ್ ಎಷ್ಟೈತ್ರಿ ಅಮೌಂಟ್? ಅದು 1,098. 1,098 ಮಟೀರಿಯಲ್ಸ್ ರಿಟರ್ನ್ ಮುಗಿತ್ರಿ. ಡೆಪ್ರಿಸಿಯೇಷನ್ ಪೆಂಡಿಂಗ್ ಐತ್ರಿ ಈಗ. ಓಕೆ, ನೆಕ್ಸ್ಟ್ ಏನು ಬಾಕಿ ಐತ್ರಿ? ಇದು ಬಾಕಿ ಐತ್ರಿ. ಮಟೀರಿಯಲ್ಸ್ ಎಟ್ ಸೈಟ್ ಆನ್ 31/3/2024 ಅಂದ್ರೆ ಕ್ಲೋಸಿಂಗ್. ಎಲ್ಲೇ ತಗೋಬೇಕ್ರಿ? ಇದು ಇಲ್ಲೇ ತಗೋಬೇಕು, ಕ್ಲೋಸಿಂಗ್ ಮಟೀರಿಯಲ್ಸ್. ಬಾಯ್ ಮಟೀರಿಯಲ್ಸ್ ಎಟ್ ಸೈಟ್. ಮಟೀರಿಯಲ್ಸ್ ಎಟ್ ಸೈಟ್ ಡೇಟ್ ಏನ್ರಿ? ಇದು 31/3/2024 ಅಂದ್ರೆ ಕ್ಲೋಸಿಂಗ್ ಮಟೀರಿಯಲ್ಸ್, ಹೌದಲ್ಲ? ಕ್ಲೋಸಿಂಗ್ ಮಟೀರಿಯಲ್ಸ್ ಎಷ್ಟ್ರಿ? ಇದು 3,766. 3,766 ಮುಗಿತಲ್ಲ ಇದು? ಮಟೀರಿಯಲ್ಸ್ ಎಟ್ ಸೈಟ್ ಆನ್ 31/3/2024 ಮುಗಿತ್ರಿ. ಓಕೆ, ಇಲ್ಲಿ ಕಾಣಿಂಗಲ್ಲ ನಿಮ್ಗೆ, ಯಾಕಂದ್ರೆ ಸ್ವಲ್ಪ ಲೈಟ್ ಭಾಳ ಇದು ಐತ್ರಿ, ಇಲ್ಲೇ ಫೋಕಸ್ ಐತ್ರಿ, ಲೈಟ್ ಫೋಕಸ್ ಐತ್ರಿ. ನಾ ಏನು ಬರ್ದೀನಿ ರೀ ಇಲ್ಲೇ? ಬಾಯ್ ವರ್ಕ್ ಇನ್ ಪ್ರೋಗ್ರೆಸ್ ಬರ್ದೀನಿ ರೀ ಇಲ್ಲಿ, ಅಂಡರ್ಲೈನ್. ಆಮೇಲೆ ವರ್ಕ್ ಸರ್ಟಿಫೈಡ್ ಅದ ಒಳಗೇನ್ರಿ? ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡ್ ಬರ್ದೀನಿ ರೀ ನಾನು ಅಲ್ಲೇ. ವರ್ಕ್ ಸರ್ಟಿಫೈಡ್ ಎಷ್ಟು ಐತ್ರಿಪ್ಪ? ವರ್ಕ್ ಸರ್ಟಿಫೈಡ್ ಎಷ್ಟು ರೀ? 3,90,000 ಬರ್ದೀನಿ ರೀ ಇಲ್ಲಿ, 3,90,000. ಆಮೇಲೆ ಏನೈತ್ರಿ? ವರ್ಕ್ ಅನ್ಸರ್ಟಿಫೈಡ್ ಐತ್ರಿ. ವರ್ಕ್ ಅನ್ಸರ್ಟಿಫೈಡ್ ಎಲ್ಲಿತ್ರಿ? ಇಲ್ಲಿ ವರ್ಕ್ ಅನ್ಸರ್ಟಿಫೈಡ್ ಎಷ್ಟು ಐತ್ರಿ ಅಮೌಂಟ್? 9,000. 3,90,000 ಇನ್ನರ್ ಕಾಲಮ್ ಐತ್ರಿ, ಆಮೇಲೆ 9,000 ಇನ್ನರ್ ಕಾಲಮ್ ಐತ್ರಿ. 3,90,000 ಪ್ಲಸ್ 9,000 ಎಷ್ಟು ರೀ? 3,99,000 ಔಟರ್ ಕಾಲಮ್ ಅಲ್ಲಿ ಬರ್ತೀನಿ ನಾನು ಇಲ್ಲೇ. ತಿಳಿತ್ರಿ? ಅಲ್ಲಿ ನಿಮಗೆ ಕಾಣಂಗಿಲ್ಲ, ಮೇ ಬಿ ಬ್ಲರ್ ಐತ್ರಿ ಅದಕ್ಕೆ. ನೆಕ್ಸ್ಟ್ ಬಾಯ್ ಮಟೀರಿಯಲ್ಸ್ ರಿಟರ್ನ್ ಅಂತ ಬರ್ತೀನಿ ನಾನು ಇಲ್ಲೇ. ಮಟೀರಿಯಲ್ಸ್ ರಿಟರ್ನ್ ಇಲ್ಲೈತೆ ನೋಡ್ರಿ, ಮಟೀರಿಯಲ್ಸ್ ರಿಟರ್ನ್ಡ್ ಇಲ್ಲೇ ಬರ್ತೀನಿ ರೀ. ಬಾಯ್ ಮಟೀರಿಯಲ್ಸ್ ರಿಟರ್ನ್ಡ್ ಅದು ಮುಗಿತ್ರಿ. ನೆಕ್ಸ್ಟ್ ಏನು ಬರ್ತೀನಿ ರೀ ನಾನು? ಬಾಯ್ ಮಟೀರಿಯಲ್ಸ್ ಎಟ್ ಅ ಸೈಟ್ ಇದು ಬಾಕಿ ಇತ್ತಲ್ಲ,
ಮಟೀರಿಯಲ್ಸ್ ಎಟ್ ಅ ಸೈಟ್ ಆನ್ 31/3/2024 ಕ್ಲೋಸಿಂಗ್ ಮಟೀರಿಯಲ್ಸ್ ಬಾಕಿ ಇತ್ತಲ್ಲ ಅದು ಇಲ್ಲೇ ಬರಿಬೇಕು. ಬಾಯ್ ಮಟೀರಿಯಲ್ಸ್ ಎಟ್ ಅ ಸೈಟ್ 31/3/2024 ಬರಿಬೇಕು ಇಲ್ಲಿ. ಮುಗಿತಿದ್ದು ಇದು ಮುಗಿತ್ರಿ. ಹಾಂ ಈಗೇನು ಬಾಕಿ ಐತ್ರಿ? ಪೆಂಡಿಂಗ್ ಎಲ್ಲಿತ್ತು ನೋಡ್ರಿ, ಸ್ಟಾರ್ ಮಾರ್ಕ್ ಎಲ್ಲಿತ್ತು ನೋಡ್ರಿ. ಮತ್ತೆ ಇದು ಸ್ಟಾರ್ ಮಾರ್ಕ್ ತೆಗೀರಿ, ಯಾಕಂದ್ರೆ ಸಾಲ್ವ್ ಮಾಡಿದ್ದೆ ನಾವು. ಮತ್ತೆ ಸ್ಟಾರ್ ಮಾರ್ಕ್ ಎಲ್ಲಿತ್ರಿ ಈಗ ಪೆಂಡಿಂಗ್? ಇಲ್ಲ ಐತಿ ನೋಡ್ರಿ ಸ್ಟಾರ್ ಮಾರ್ಕ್ ಪೆಂಡಿಂಗ್. ಏನ್ರಿ ಇದು? ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಬಾಕಿ ಐತ್ರಿ. ಇದು ಎಲ್ಲಿ ತಗೋಬೇಕಂದ್ರಿ? ಪ್ಲಾಂಟ್ ಮೇಲೆ ತಗೋಬೇಕು. ಪ್ಲಾಂಟ್ ಮೇಲೆ ತಗೋಬೇಕಂದ್ರೆ ತಗೋರಿ ಇಲ್ಲಿ ಬಾಯ್. ಎಲ್ಲಿ ತಗೋಬೇಕ್ರಿ ಇದು? ಡೆಪ್ರಿಸಿಯೇಷನ್ ಪ್ಲಾಂಟ್ ಮೇಲೆ. ಬಾಯ್ ಪ್ಲಾಂಟ್ ಅಂತ ಬರೀರಿ. ಬಾಯ್ ಪ್ಲಾಂಟ್ ಎಲ್ಲೈತ್ರಿ? ಬಾಯ್ ಪ್ಲಾಂಟ್. ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್. ಮೇನ್ ಅಸೆಟ್ ಏನ್ರಿ? ಪ್ಲಾಂಟ್ ಎಲ್ಲೈತ್ರಿ? ಇಲ್ಲೈತ್ ನೋಡ್ರಿ ಪ್ಲಾಂಟ್. ಟು ಪ್ಲಾಂಟ್ ಇನ್ಸ್ಟಾಲ್. ಇದು ಪ್ಲಾಂಟ್ ನಿಮ್ದು ಎಷ್ಟೈತ್ರಿ ಅಮೌಂಟ್? ಅದು 30,000. ಇನ್ನರ್ ಕಾಲಮ್ ಅಲ್ಲಿ ತಗೋರಿ 30,000 ಕರೆಕ್ಟಾ? ಲೆಸ್ ಪ್ಲಾಂಟ್ ಸೋಲ್ಡ್ ಆಮೇಲೆ ಒಂದು ಅಮೌಂಟ್ ಬರ್ತದೆ. ಅದರ ಮೇಲೆ ಲೆಸ್ ಡೆಪ್ರಿಸಿಯೇಷನ್ ಮಾಡ್ಬೇಕ್ರಿ ನಾವು. ಈಗ ನೋಡ್ರಿ ಲೆಸ್ ಫಾರ್ಮೆಟ್ ಒಳಗೆ ಬಾಯ್ ಅಸೆಟ್ ಲೆಸ್ ಅಸೆಟ್ ಸೋಲ್ಡ್ ಅಂತ ಐತ್ರಿ. ಆಮೇಲೆ ಒಂದು ಅಮೌಂಟ್ ಬರ್ತೈತ್ರಿ. ಅದ ಒಳಗೆ ಲೆಸ್ ಡೆಪ್ರಿಸಿಯೇಷನ್ ಅಂತ ನಾವು ಮಾಡ್ಬೇಕ್ರಿ. ಹೌದಲ್ಲ? ಅದು ಫಾರ್ಮೆಟ್. ಬಟ್ ಅಸೆಟ್ ಐತ್ರಿ ನಮ್ಮ ಕಡೆ. ಬಾಯ್ ಅಸೆಟ್ ನಮ್ಮ ಕಡೆ ಐತ್ರಿ. ಬಾಯ್ ಅಸೆಟ್ ನಮ್ಮ ಕಡೆ ಐತ್ರಿ. ಪ್ಲಾಂಟ್ 30,000. ಲೆಸ್ ಪ್ಲಾಂಟ್ ಸೋಲ್ಡ್ ಅಂದ್ರೆ ಲೆಸ್ ಅಸೆಟ್ ಸೋಲ್ಡ್. ಅಸೆಟ್ ಸೋಲ್ಡ್ ಐತ್ರಿ ನಮ್ಮ ಕಡೆ. ಏನು ಅಸೆಟ್ ಸೋಲ್ಡ್ ಅಂತ ಏನು ಇಲ್ಲ. ಅಸೆಟ್ ಸೋಲ್ಡ್ ನಮ್ಮ ಕಡೆ ಇಲ್ಲಾಂದ್ರೆ ಬಿಡ್ರಿ. ನಮ್ಮ ಕಡೆ ಇಲ್ಲ ಅಂದ್ರೆ ಬಿಡ್ರಿ. ಅದಾದ್ಮೇಲೆ ಏನ್ ಮಾಡ್ಬೇಕ್ರಿ? ಲೆಸ್ ಡೆಪ್ರಿಸಿಯೇಷನ್ ಮಾಡ್ಬೇಕಲ್ಲ. ಅದು ಬಾಕಿ ಐತ್ರಿ. ಬಾಯ್ ಪ್ಲಾಂಟ್ ಎಷ್ಟ್ರಿ ಈಗ? 1 minute. ಸಾರಿ ರೀಪ್ಪ, ಡಿಸ್ಟರ್ಬನ್ಸ್ ಆಗೈತ್ರಿ. ಅವರು ನಿಮ್ಮ ಕಾಲೇಜಲ್ಲೇ ಸಾಯಿ ಕುಮಾರ್ ಹಚ್ಬಿಟ್ಟನ್ರಿ ಫೋನ್, ಅದಕ್ಕೆ ಸಾರಿ ಐತ್ರಿ. ಓಕೆ, ಮಾರಾಣಿ ಕಾಲೇಜಿಂದ ಸಾಯಿ ನಿಮ್ದು GS ಹಚ್ಬಿಟ್ಟನ್ರಿ ಫೋನ್, ಅದಕ್ಕೆ ಸಾರಿ ಫಾರ್ ಡಿಸ್ಟರ್ಬನ್ಸ್. ಈಗ ಬರ್ರಿ ಏನೈತ್ರಿಪ್ಪ ಈಗ? ಬಾಯ್ ಅಸೆಟ್ ಫಾರ್ಮೆಟ್ ಅಲ್ಲಿ ಏನೈತ್ರಿಪ್ಪ ನಿಮ್ದು? ಬಾಯ್ ಅಸೆಟ್ ಅಂತ ಐತ್ರಿ. ಲೆಸ್ ಅಸೆಟ್ ಸೋಲ್ಡ್ ಅಂತ ತಗೋಬೇಕು. ಲೆಸ್ ಮಾಡ್ಬೇಕು. ಒಂದು ಅಮೌಂಟ್ ಬರ್ತೈತ್ರಿ. ಅದ ಒಳಗೆ ಲೆಸ್ ಡೆಪ್ರಿಸಿಯೇಷನ್ ಅಂತ ಮಾಡ್ಬೇಕು. ಆವಾಗ ನಿಮ್ದು ವ್ಯಾಲ್ಯೂ ಇಲ್ಲೇ ಬರಿಬೇಕು. ಹೌದಲ್ಲ? ಅದು ಫಾರ್ಮೆಟ್ ಐತ್ರಿ. ಬಾಯ್ ಅಸೆಟ್ ಅಂದ್ರೆ ಪ್ಲಾಂಟ್ ನಮ್ಮ ಕಡೆ ಐತ್ರಿ. ಈಗ 30,000 ಇಲ್ಲಿಂದ ತಗೋಬಿಟ್ರಿ ನಾವು 30,000. ಲೆಸ್ ಅಸೆಟ್ ಸೋಲ್ಡ್ ಅಂತ ಮಾಡ್ಬೇಕು. ಈಗ ಲೆಸ್ ಅಸೆಟ್ ಸೋಲ್ಡ್ ಪ್ಲಾಂಟ್ ಸೋಲ್ಡ್ ಎಲ್ಲಿ ಐತ್ರಿ? ಪ್ಲಾಂಟ್ ಸೋಲ್ಡ್ ನಮ್ಮ ಕಡೆ ಇಲ್ಲಾಂದ್ರೆ ಬೇಡ್ರಿ ಅದು. ಓಕೆ, ಆಮೇಲೆ ಏನ್ರಿ? ಲೆಸ್ ಡೆಪ್ರಿಸಿಯೇಷನ್ ಮಾಡ್ಬೇಕು. ಡೆಪ್ರಿಸಿಯೇಷನ್ ನಮ್ಮ ಕಡೆ ಐತ್ರಿ. ಹೌದಲ್ಲ? ಈಗ ಡೈರೆಕ್ಟ್ ಡೆಪ್ರಿಸಿಯೇಷನ್ ಲೆಸ್ ಮಾಡ್ರಿ. ಲೆಸ್ ಡೆಪ್ರಿಸಿಯೇಷನ್ ಅಲ್ಲ, ಲೆಸ್ ಡೆಪ್ರಿಸಿಯೇಷನ್ ಎಟ್ 20%, 10% ಏನು ಕೊಟ್ಟಿಲ್ಲ, ರೇಟ್ ಕೊಟ್ಟಿಲ್ಲ, ಡೈರೆಕ್ಟ್ ಅಮೌಂಟ್ ಕೊಟ್ಬಿಟ್ಟಾರಿ. ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಎಷ್ಟು ತಗೋರಿ? 8,000 ತಗೋರಿ. ಡೈರೆಕ್ಟ್ ಅಮೌಂಟ್ ಕೊಟ್ಬಿಟ್ಟಾರಿ 8,000 ತಗೋರಿ ಅಂತ. ಲೆಸ್ ಮಾಡ್ಬೇಕು. ಈಗ ಮುಗಿತಲ್ಲ ಡೆಪ್ರಿಸಿಯೇಷನ್ ಪ್ಲಾಂಟ್ ಮುಗಿತಲ್ಲ. ಈಗ ಟಿಕ್ ಮಾಡ್ರಿ, ಮುಗಿತ್ರಿ. ಈಗ ಮಾಡ್ರಿ 30,000 ಮೈನಸ್ 8,000 ಎಷ್ಟ್ರಿ? 22,000. ಎಲ್ಲ ಐಟಮ್ಸ್ ಮುಗಿತ್ ನೋಡ್ರಿ ಫಾರ್ಮೆಟ್ ಅಲ್ಲೇ. ಇದು ಕ್ವಶನ್ ಅಲ್ಲೇ ಎಲ್ಲ ಐಟಮ್ಸ್ ಮುಗಿತಲ್ಲ. ಈಗ A to Z ಐಟಮ್ಸ್ ಮುಗಿತ್ರಿ. ಇಲ್ಲಿಂದ ಎಲ್ಲ ಮಟ್ಟ ಎಲ್ಲ ಐಟಮ್ಸ್ ಮುಗಿತ್ರಿ. ಈಗ ಏನ್ ಮಾಡ್ಬೇಕ್ರಿ? ಟೋಟಲ್ ಮಾಡ್ಬೇಕು. ಏನ್ ಮಾಡ್ಬೇಕ್ರಿ? ಟೋಟಲ್ ಮಾಡ್ಬೇಕು. ಎಲ್ಲಿ ಜಾಸ್ತಿ ಐತ್ರಿ ನೋಡ್ಬೇಕ್ರಿ. ಫಸ್ಟ್ ಎಲ್ಲಿ ಜಾಸ್ತಿ ಐತ್ರಿ ನೋಡ್ಬೇಕಂದ್ರೆ ನೋಡ್ರಿ ಇಲ್ಲಿ ಅಮೌಂಟ್ ಸ್ವಲ್ಪ ಕಮ್ಮಿ ಐತ್ರಿ. ಇಲ್ಲಿ ಅಮೌಂಟ್ ಜಾಸ್ತಿ ಐತ್ರಿ 4 lakh. ನೋಡ್ರಿ ಇಲ್ಲಿ ಟೋಟಲ್ ಮಾಡ್ರಿ ಎಷ್ಟ್ರಿ? ಈ ಸೈಡ್ ಟೋಟಲ್ ಮಾಡ್ರಿ. ಫಸ್ಟ್ ಜಾಸ್ತಿ ಐತಿ ನೋಡ್ರಿ ಇಲ್ಲಿ ಸೈಡ್, ಕ್ರೆಡಿಟ್ ಸೈಡ್ ಜಾಸ್ತಿ ಐತ್ರಿ. ಮಾಡ್ರಿ 3,99,000 ಪ್ಲಸ್ 1,098 ಪ್ಲಸ್ 3,766 ಪ್ಲಸ್ 22,000 ಎಷ್ಟ್ರಿ? 4,25,864. ಇಲ್ಲೇ ಬಂತ್ರಿ ಜಾಸ್ತಿ ಅಮೌಂಟ್. ಅದಕ್ಕೆ ಸ್ವಲ್ಪ ಜಾಗ ಬಿಡ್ರಿ. ಇಲ್ಲೇ ಬರ್ರಿ 4,25,864 ಟೋಟಲ್ ಮಾಡ್ರಿ. ಇದು ಸೇಮ್ ಟೋಟಲ್ ಇಲ್ಲೇ ಬರಿಬೇಕ್ರಿ. ಕರೆಕ್ಟ್ ಆಯ್ತಲ್ಲ? ಸೇಮ್ ಟೋಟಲ್ ಇಲ್ಲೇ ಬರೀರಿ. 4,25,864. ಈಗ ಏನು ಮಾಡ್ತೀರಿ? ಎಲ್ಲ ಲೆಸ್ ಮಾಡ್ರಿ. 4,25,864 ಮಾಡ್ರಿ ಮೈನಸ್ 1,70,698 ಮೈನಸ್ 1,48,750 ಮೈನಸ್ 30,000 ಮೈನಸ್ 6,914 ಮೈನಸ್ 17,502
ಎಷ್ಟು ಬಂತ್ರಿ ಆನ್ಸರ್ ನಿಮ್ದು 52,000 ಬಂತ್ರಿ ಆನ್ಸರ್. ಈಗ ಎಷ್ಟು ರೀ 52,000 ಬಂತ್ರಿ. ಹೌದಲ್ಲ, ಕ್ರೆಡಿಟ್ ಸೈಡ್ ಜಾಸ್ತಿ ಐತ್ರಿ, ಸೇಮ್ ಅಮೌಂಟ್ ಇಲ್ಲೇ ಬರೀಬೇಕ್ರಿ, ಸೇಮ್ ಅಮೌಂಟ್ ಅಲ್ಲೇ ಮೈನಸ್ ಮಾಡ್ಬೇಕ್ರಿ. ಎಷ್ಟು ಬ್ಯಾಲೆನ್ಸ್ ಬಂತ್ರಿ ಈಗ 52,000 ಬಂತ್ರಿ. ಏನ್ರಿ ಇದು ಟು ನೋಷನಲ್ ಪ್ರಾಫಿಟ್, ಟು ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್, ಟು ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್ ಸೇಮ್ ಇಲ್ಲೇ ಬರಿಬೇಕು ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್, ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್. ಎಷ್ಟು ರೀ 52,000 ಇಲ್ಲೇ ಬರೀರಿ. ಆತಲ್ಲ, ಈಗ ಸೇಮ್ ಇಲ್ಲೇ ಟೋಟಲ್ ಮಾಡ್ರಿ 52,000 ಟೋಟಲ್ ಮಾಡ್ರಿ. ಇಲ್ಲೇ 52,000 ಟೋಟಲ್ ಮಾಡ್ರಿ. ಸೇಮ್ ಅಮೌಂಟ್ ಇಲ್ಲೇ ಬರ್ರಿ. ಈಗ ಸೇಮ್ ಅಮೌಂಟ್ ಇಲ್ಲೇ 52,000. ಹಾ, ಈಗ ಇಲ್ಲೇ ಟು ಪ್ರಾಫಿಟ್ ಅಂಡ್ ಲಾಸ್ ಬರಿಬೇಕಲ್ಲ. ಇಲ್ಲೇ ಇದು ಆದ್ಮೇಲೆ ನೋಡ್ರಿ ಈ ಲೈನ್, ಇದು ಮ್ಯಾಲಿನ ಪಾರ್ಟ್ ಮುಗಿತ್ರಿ. ಈಗ ಕೆಳಗಿನ ಪಾರ್ಟ್ ಪ್ರಾಫಿಟ್ ಬಂತ್ರಿ, ಅದಕ್ಕೆ ಕೆಳಗಿನ ಪಾರ್ಟ್ ಮಾಡ್ಬೇಕು ನಾವು. ಲಾಸ್ ಬಂದ್ರೆ ಇಲ್ಲಿ ಬರಂಗಿಲ್ಲ. ಹಾ, ಈ ಪಾರ್ಟ್ ಮಾಡ್ರಿ. ಈ ಲೈನ್ ಸೇಮ್ ಟು ಸೇಮ್ ಲೈನ್ ಬರ್ರಿ. ಟು ಏನ್ರಿ ಇದು ಪಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲ, ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ. ಇದು ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ. ಅದು ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ಬೇಕ್ರಿ? ಈಗ ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಮುಂಚೆ ಫಾರ್ಮುಲಾ ಬರಿಬೇಕು. ಏನ್ರಿ ಫಾರ್ಮುಲಾ ಬರಿಬೇಕು. ಏನು ಫಾರ್ಮುಲಾ ಬರಬೇಕು? ಇಲ್ಲೇ 1/3 ಬರ್ಬೇಕು, 2/3 ಇಂಟು ನೋಷನಲ್ ಪ್ರಾಫಿಟ್ ಬರ್ಬೇಕು. ಏನು ಬರ್ಬೇಕು? ಅದು ಮಾಡ್ಬೇಕಲ್ಲ ನಾವು. ಅದು ಮಾಡೋಣ್ರಿ ಫಸ್ಟ್. ಇಲ್ಲೇ ಬರ್ರಿ. ಫಸ್ಟ್ ಏನ್ರಿ ಇದು ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್, percentage of work completed is equal to ಏನ್ರಿ ಇದು percentage of work completed is equal to ಏನ್ರಿ ಫಾರ್ಮುಲಾ work certified divided by contract price ಅಲ್ಲ ಅದು. percentage of work completed is equal to work certified divided by contract price into 100. ಇದು ಅಲ್ಲ ಫಾರ್ಮುಲಾ. ಹಾ, ಈಗ ಮಾಡ್ರಿ. ಫಸ್ಟ್ ಇದು ಕಂಪಲ್ಸರಿ ಮಾಡ್ಬೇಕು ನೀವು. ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟ್ ಕಂಪಲ್ಸರಿ ಮಾಡ್ಬೇಕು. ಫಸ್ಟ್ ಬರ್ರಿ. ಇಲ್ಲಿ ಏನೈತ್ರಿ? ಇಲ್ಲೇ ವರ್ಕ್ ಸರ್ಟಿಫೈಡ್. ಎಲ್ಲೈತ್ರಿ ವರ್ಕ್ ಸರ್ಟಿಫೈಡ್? ಇಲ್ಲೇ ಐತಿ ನೋಡ್ರಿ ವರ್ಕ್ ಸರ್ಟಿಫೈಡ್. ಎಷ್ಟು ಇದು 3,90,000. 3,90,000 ಡಿವೈಡೆಡ್ ಬೈ ಏನ್ರಿ? ಇಲ್ಲೇ ಕಾಂಟ್ರಾಕ್ಟ್ ಪ್ರೈಸ್. ಕಾಂಟ್ರಾಕ್ಟ್ ಪ್ರೈಸ್ ಎಲ್ಲೈತ್ರಿ? ಇಲ್ಲೈತಿ ನೋಡ್ರಿ ಸ್ಟಾರ್ಟಿಂಗ್ ಒಳಗೆ. ಟೋಟಲ್ ಪ್ರೈಸ್, ಕಾಂಟ್ರಾಕ್ಟ್ ಟೋಟಲ್ ಪ್ರೈಸ್ ಆಫ್ ರುಪೀಸ್ 5 lakh. ಇದು ನಿಮ್ದು ಏನ್ರಿ ಕಾಂಟ್ರಾಕ್ಟ್ ಪ್ರೈಸ್. ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟ್ರಿ? 5 lakh. ಆಮೇಲೆ ಏನ್ರಿ ಇಂಟು 100 ಮಾಡ್ರಿ. ಈಗ ಎಷ್ಟ್ರಿ? 3,90,000 ಡಿವೈಡೆಡ್ ಬೈ 5 lakh ಇಂಟು 100 ಎಷ್ಟ್ರಿ? 78%. 78% percentage of work completed. Percentage of work completed ಎಷ್ಟು ಬಂತ್ರಿ? ಈಗ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್ ನಿಮ್ದು 78%. ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿ? ಈಗ ಲೆಸ್ ದ್ಯಾನ್ 25% ಅಂದರೆ ನೋ ಪ್ರಾಫಿಟ್ ಆರ್ ಲಾಸ್, ನೋ ಅಮೌಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇಸ್ ಅ ಟ್ರಾನ್ಸ್ಫರ್ಡ್. ಲೆಸ್ ದ್ಯಾನ್ 25 ಬಂದಿಲ್ಲ ಅದು. ಓಕೆ, ಬೇಡ್ರಿ. ಮೋರ್ ದ್ಯಾನ್ 25%ಗಿಂತ 25% ಟು 50% ಒಳಗೆ, 25% ಟು 50% ಒಳಗೆ ಏನ್ರಿ? 1/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಐತಲ್ರಿ. ಹೌದಲ್ಲ? ಅದು ಈಗ 50ಕ್ಕಿಂತ ಜಾಸ್ತಿ ಐತ್ರಿ ಇದು. ಹೌದಲ್ಲ? 50ಕ್ಕಿಂತ ಜಾಸ್ತಿ ಐತ್ರಿ. 50 ಟು ಏನ್ರಿ? 50 ಟು 75%. ಹೌದಲ್ಲ? ಹಾಂ, 50 ಮೋರ್ ದ್ಯಾನ್ 50% ಟು 75%. ಹೌದಲ್ಲ? ಅದು ಮೋರ್ ದ್ಯಾನ್ 50 ಟು 75%. 75% ಮಟ್ಟ ಏನು ತಗೋಬೇಕ್ರಿ ಫಾರ್ಮುಲಾ? 2/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಅದು ಬರ್ಬೇಕು. ಈಗ 2/3 ಬರ್ಬೇಕತ್ ಬೇಡ? ಈಗ 2/3 ಬರ್ಬೇಕ್ರಿ? ಬ್ಯಾಡ್ರಿ? 2/3 ಬರಂಗಿಲ್ಲ. ಯಾಕ್ರಿ?
75%ಗಿಂತ ಜಾಸ್ತಿ ಐತ್ರಿ, ಇದು ಹೆಚ್ಚಿಗೆ ಐತ್ರಿ, ಮೋರ್ ದ್ಯಾನ್ 75%. ಆವಾಗ ಏನು ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಸ್ ಈಕ್ವಲ್ ಟು ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಬರ್ಬೇಕು. ಯಾಕ್ರಿ ಮೋರ್ ದ್ಯಾನ್ 75% ಐತ್ರಿ, ಇದು 75%, ಮೋರ್ ದ್ಯಾನ್ 75%, ಹೌದಲ್ಲ? ಹಾಂ, ಆವಾಗ ನಮಗೆ ಏನೇನು ಇನ್ಫಾರ್ಮೇಷನ್ ಬೇಕ್ರಿ? ಆವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಸ್ ಈಕ್ವಲ್ ಟು ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಏನ್ರಿದು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್, ಅದು ಬರಬೇಕಲ್ಲ ನಿಮಗೆ ಫಾರ್ಮುಲಾ, ಅದು ಐತಲ್ಲ ನಮಗೆ. ನೋಡ್ರಿಪ್ಪ, ಲೆಸ್ ದ್ಯಾನ್ 25% ಏನು ಕ್ಯಾಲ್ಕುಲೇಷನ್ ಬರೋಂಗಿಲ್ಲ. 25%ಗಿಂತ 25% ಟು 50% ಯಾವ ಫಾರ್ಮುಲಾ ಇದ್ದು? 1/3, ಹೌದಲ್ಲ? 50% ಮಟ್ಟ. 50%ಗಿಂತ ಜಾಸ್ತಿ 75% ಮಟ್ಟ ಯಾವ ಫಾರ್ಮುಲಾ ರೀ? 2/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀಟ್ ಡಿವೈಡ್ ಬೈ ವರ್ಕ್ ಸರ್ಟಿಫೈಡ್, ಅದು ಫಾರ್ಮುಲಾ. ಬಟ್ ಇಲ್ಲಿ ಆನ್ಸರ್ ನಿಮ್ದು ಮೋರ್ ದ್ಯಾನ್ 75% ಐತ್ರಿ. ಮೋರ್ ದ್ಯಾನ್ 75%, ಇಫ್ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್ ಇಸ್ ಮೋರ್ ದ್ಯಾನ್ 75%, ಅವಾಗ ಫಾರ್ಮುಲಾ ಏನ್ರಿ ನಿಮ್ದು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಸ್ ಈಕ್ವಲ್ ಟು ಏನ್ರಿ? ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್, ಅದು ಫಾರ್ಮುಲಾ ಐತ್ರಿ ನಿಮ್ದು, ಹೌದಲ್ಲ? ಆ ಫಾರ್ಮುಲಾ ಒಳಗೆ ನಮಗೆ ಏನೇನು ಇನ್ಫಾರ್ಮೇಷನ್ ಬೇಕಿರಿ? ಈಗ ವರ್ಕ್ಸ್ ಇದು ಬೇಕು, ಎಸ್ಟಿಮೇಟೆಡ್ ಪ್ರಾಫಿಟ್ ಬೇಕಾ, ವರ್ಕ್ ಸರ್ಟಿಫೈಡ್ ಬೇಕಾ, ಕಾಂಟ್ರಾಕ್ಟ್ ಪ್ರೈಸ್ ಬೇಕು, 3 ಇನ್ಫಾರ್ಮೇಷನ್ ಬೇಕಲ್ಲ ನಮಗೆ. ಏನೇನ್ರಿ? ಎಸ್ಟಿಮೇಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ಯಾಲ್ಕುಲೇಷನ್ ಮಾಡಕ್ಕೆ ಎಸ್ಟಿಮೇಟೆಡ್ ಪ್ರಾಫಿಟ್ ಬೇಕು, ವರ್ಕ್ ಸರ್ಟಿಫೈಡ್ ಬೇಕು, ಕಾಂಟ್ರಾಕ್ಟ್ ಪ್ರೈಸ್ ಬೇಕು, ಹೌದಲ್ಲ? ಅದಕ್ಕೆ ನೋಡ್ರಿ ಏನೇನಿದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಸ್ ಈಕ್ವಲ್ ಟು ಏನ್ರಿದು? ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್, ಇದು ಅಲ್ಲ ಫಾರ್ಮುಲಾ ಅದು. ಹಾಂ, ಇಲ್ಲಿ ಎಸ್ಟಿಮೇಟೆಡ್ ಪ್ರಾಫಿಟ್ ಬೇಕು ನಂಬರ್ 1 ನಮಗೆ, ಸೆಕೆಂಡ್ ಏನು ಬೇಕ್ರಿ? ವರ್ಕ್ ಸರ್ಟಿಫೈಡ್ ಬೇಕು, ಥರ್ಡ್ ಏನು ಬೇಕ್ರಿ? ನಮಗೆ ಕಾಂಟ್ರಾಕ್ಟ್ ಪ್ರೈಸ್ ಬೇಕು. ಹಾಂ, ಇದ್ರಾಗ ಎಸ್ಟಿಮೇಟೆಡ್ ಪ್ರಾಫಿಟ್ ಐತ್ರಿ ನಮ್ಮ ಕಡೆ. ಕ್ವಶನ್ ನೋಡ್ರಿ, ಎಸ್ಟಿಮೇಟೆಡ್ ಪ್ರಾಫಿಟ್ ಅಂತ ಐತ್ರಿ ಕ್ವಶನ್ ಒಳಗೆ. ಎಸ್ಟಿಮೇಟೆಡ್ ಪ್ರಾಫಿಟ್ ನೋಡ್ರಿ, ಇಲ್ಲೇ ಮಟ ಚೆಕ್ ಮಾಡ್ರಿ. ಎಸ್ಟಿಮೇಟೆಡ್ ಪ್ರಾಫಿಟ್ ಐತ್ರಿ? ಇಲ್ಲ, ಕೊಟ್ಟಿಲ್ಲ, ಅವರು ಕೊಟ್ಟಿಲ್ಲ, ಎಸ್ಟಿಮೇಟೆಡ್ ಪ್ರಾಫಿಟ್ ಕೊಟ್ಟಿಲ್ಲ. ನೆಕ್ಸ್ಟ್ ಏನು ಬೇಕು ನಮಗೆ? ವರ್ಕ್ ಸರ್ಟಿಫೈಡ್ ಬೇಕು, ಐತ್ರಿ. ವರ್ಕ್ ಸರ್ಟಿಫೈಡ್ ಎಲ್ಲೈತ್ರಿ? ವರ್ಕ್ ಸರ್ಟಿಫೈಡ್ ಐತ್ರಿ. ಆಮೇಲೆ ಕಾಂಟ್ರಾಕ್ಟ್ ಪ್ರೈಸ್ ಐತ್ರಿ. ಕಾಂಟ್ರಾಕ್ಟ್ ಪ್ರೈಸ್ ಎಲ್ಲೈತ್ರಿ? ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟ್ರಿ? ಕಾಂಟ್ರಾಕ್ಟ್ ಪ್ರೈಸ್ ಐತಲ್ಲ 5 lakh. ಕಾಂಟ್ರಾಕ್ಟ್ ಪ್ರೈಸ್ 5 lakh. ಕಾಂಟ್ರಾಕ್ಟ್ ಪ್ರೈಸ್ ಐತ್ರಿ. ನೋಡ್ರಿ, ನಮಗೆ ಇನ್ಫಾರ್ಮೇಷನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಕ್ಕೆ ಏನೇನು ಬೇಕ್ರಿ? ಇನ್ಫಾರ್ಮೇಷನ್ ಎಸ್ಟಿಮೇಟೆಡ್ ಪ್ರಾಫಿಟ್ ಬೇಕು, ವರ್ಕ್ ಸರ್ಟಿಫೈಡ್ ಬೇಕು, ಕಾಂಟ್ರಾಕ್ಟ್ ಪ್ರೈಸ್ ಬೇಕು, 3 ಇನ್ಫಾರ್ಮೇಷನ್ ನಮಗೆ ಬೇಕ್ರಿ. ನಮ್ಮ ಕಡೆ 1-2 ಬರೀ 2 ಐಟಮ್ಸ್ ಇನ್ಫಾರ್ಮೇಷನ್ ಅಷ್ಟೇ ಐತ್ರಿ. ಎಸ್ಟಿಮೇಟೆಡ್ ಪ್ರಾಫಿಟ್ ಐಟಮ್ ಇನ್ಫಾರ್ಮೇಷನ್ ನಮ್ಮ ಕಡೆ ಇಲ್ಲ. ಆವಾಗ ಕ್ಯಾಲ್ಕುಲೇಷನ್ ಮಾಡಕ್ಕೆ ಬರಂಗಿಲ್ಲ. ಇದು ಈಗ ಏನು ಮಾಡ್ತೀರಿ? ಮಾಡಕ್ಕೆ ಬರಂಗಿಲ್ಲ ಅಂತ ಬಿಡ್ಬೇಡ್ರಿ, ಮಾಡ್ಬೇಕು ನಾವು. ಏನ್ರಿ? ಮಾಡ್ಬೇಕ್ರಿ. ಹೆಂಗೆ ಮಾಡ್ತೀರಿ? ಮೋರ್ ದ್ಯಾನ್ 75% ಫಾರ್ಮುಲಾ ಇಲ್ಲೇ ಬರಂಗಿಲ್ಲ, ಯಾಕಂದ್ರೆ ಎಸ್ಟಿಮೇಟೆಡ್ ಪ್ರಾಫಿಟ್ ನಮ್ಮ ಕಡೆ ಇಲ್ಲ. ಆ ಕಂಡೀಷನ್ ಒಳಗೆ if estimated profit information is not available, then apply 2/3 formula. ಏನ್ರಿ? 2/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ ಡಿವೈಡ್ ಬೈ ವರ್ಕ್ ಸರ್ಟಿಫೈಡ್, ಆ ಫಾರ್ಮುಲಾ ಯೂಸ್ ಮಾಡ್ರಿ ಅಂತ ತಿಳಿದ್ರಿ ನಿಮಗೆ. ನಿಮ್ಮ ಕಡೆ ಎಸ್ಟಿಮೇಟೆಡ್ ಪ್ರಾಫಿಟ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಕ್ವಶನ್ ಒಳಗೆ, ಆವಾಗ ಏನು ಫಾರ್ಮುಲಾ ಯೂಸ್ ಮಾಡ್ತೀರಿ ನೀವು? 2/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀಟ್ ಡಿವೈಡ್ ಬೈ ವರ್ಕ್ ಸರ್ಟಿಫೈಡ್, ಆ ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿ. ತಿಳಿತ್ರಿ? ಅದು ಫಾರ್ಮುಲಾ ಯೂಸ್ ಮಾಡೋಣ. ಯಾಕಂದ್ರೆ ನಮ್ಮ ಕಡೆ ಎಸ್ಟಿಮೇಟೆಡ್ ಪ್ರಾಫಿಟ್ ಇನ್ಫಾರ್ಮೇಷನ್ ಇಲ್ಲ, ಅದಕ್ಕೆ 50% ಟು 75%, 2/3 ಆ ಫಾರ್ಮುಲಾ ಯೂಸ್ ಮಾಡ್ಬೇಕು. ಯಾವಾಗ್ರಿ? ಎಸ್ಟಿಮೇಟೆಡ್ ಪ್ರಾಫಿಟ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅವಾಗ. ಓಕೆ, ಅದು ಯೂಸ್ ಮಾಡ್ರಿ. ನಮ್ಮ ಕಡೆ ಎಸ್ಟಿಮೇಟೆಡ್ ಪ್ರಾಫಿಟ್ ಇನ್ಫಾರ್ಮೇಷನ್ ಇಲ್ಲ ಇತ್ತಂದ್ರೆ ಅದು ಯೂಸ್ ಮಾಡಿ ನಾವು ಸಾಲ್ವ್ ಮಾಡಿಬಿಡ್ತೀವಿ. ತಿಳಿತ್ರಿ? ಓಕೆ, ಬರ್ರಿ. ಏನ್ರಿದು? 2/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು ಏನ್ರಿದು? ಕ್ಯಾಶ್ ರಿಸೀವ್ಡ್. ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಅಲ್ಲ ಅದು. ಇದು ಫಾರ್ಮುಲಾ ಅಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಸ್ ಈಕ್ವಲ್ ಟು 2/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡ್ ಬೈ ವರ್ಕ್ ಸರ್ಟಿಫೈಡ್. ಓಕೆ, ಇದು ಫಿಲ್ ಮಾಡೋರಿ. ಏನ್ರಿ? ಫಸ್ಟ್ 2/3, ಆಮೇಲೆ ಇಂಟು ಏನ್ರಿ? ನೋಷನಲ್ ಪ್ರಾಫಿಟ್ ಎಲ್ಲೈತ್ರಿ? ನೋಷನಲ್ ಪ್ರಾಫಿಟ್ ಎಷ್ಟ್ರಿ? 52,000. ಆಮೇಲೆ ಏನ್ರಿ? ಇಂಟು
ಏನ್ರಿ ಇಲ್ಲಿ ಮೇಲೆ ಕ್ಯಾಶ್ ರಿಸೀವ್ಡ್ ಎಲ್ಲೈತ್ರಿ ಕ್ಯಾಶ್ ರಿಸೀವ್ಡ್ ಇಲ್ಲೈತಿ ನೋಡ್ರಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟಿ ಎಷ್ಟ್ರಿ 3,60,000 ಅದು ತಗೋಬೇಕಿಲ್ಲ ಕ್ಯಾಶ್ ರಿಸೀವ್ಡ್ ಪ್ಲೇಸ್ ಅಲ್ಲಿ ಕ್ಯಾಶ್ ರಿಸೀವ್ಡ್ 3,60,000 ಆಮೇಲೆ ಡಿವೈಡೆಡ್ ಬೈ ಏನ್ರಿ ಇಲ್ಲೇ ವರ್ಕ್ ಸರ್ಟಿಫೈಡ್ ಎಲ್ಲೈತ್ರಿ ವರ್ಕ್ ಸರ್ಟಿಫೈಡ್ ಇಲ್ಲೈತಿ ನೋಡ್ರಿ ವರ್ಕ್ ಸರ್ಟಿಫೈಡ್ ಎಷ್ಟ್ರಿ ಅಮೌಂಟ್ ಅದು 3,90,000 ವರ್ಕ್ ಸರ್ಟಿಫೈಡ್ 3,90,000 ಹಾ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ರಿಪ್ಪ ಎಷ್ಟ್ರಿ 2 divided by 3 into 52,000 into 3,60,000 divided by 3,90,000 ಎಷ್ಟ್ರಿ ಆನ್ಸರ್ 31,999.9999 ಅಂದ್ರೆ ಏನ್ರಿ 32,000 ಆನ್ಸರ್ ಎಷ್ಟ್ರಿ 32,000 ಆನ್ಸರ್ ಎಷ್ಟು ಬಂತ್ರಿ ಇದು 32,000 ಬಂತ್ರಿ ಆನ್ಸರ್ 32,000 ಬಂತ್ರಿ ಆನ್ಸರ್ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ ಈಗ ಇದು ಅಲ್ಲ ರಿಸರ್ವ್ಸ್ ಅಲ್ಲ ಟು ರಿಸರ್ವ್ಸ್ ಅಂದ್ರೆ ಏನ್ರಿ ಬ್ಯಾಲೆನ್ಸ್ ರಿಸರ್ವ್ಸ್ ಅಂದ್ರೆ ಏನ್ರಿ ಬ್ಯಾಲೆನ್ಸ್ ಹೆಂಗ್ ಮಾಡ್ತೀರಿ ಬ್ಯಾಲೆನ್ಸ್ ಅಂದ್ರೆ 52,000 ಮೈನಸ್ 32,000 ಎಷ್ಟ್ರಿ ಆನ್ಸರ್ ಬ್ಯಾಲೆನ್ಸ್ ನಿಮ್ದ 20,000 ಅಲ್ಲ 20,000 ಹೆಂಗ್ರಿ 52,000 ಮೈನಸ್ 32,000 ಮಾಡ್ರಿ ಎಷ್ಟ್ರಿ 20,000 ಬಂತಲ್ಲ 20,000 ಅದು ಏನ್ರಿ ರಿಸರ್ವ್ಸ್ ಬ್ಯಾಲೆನ್ಸ್ ತಡಿತ್ರಿ ನೋಡ್ರಿ ಆಕ್ಚುಲಿ ನಿಮ್ದು ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್ ಎಷ್ಟೈತ್ರಿ 78% ಹೌದಲ್ಲ ಮೋರ್ ದ್ಯಾನ್ 75% ಐತ್ರಿ ಅವಾಗ ನೀವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಸ್ ಈಕ್ವಲ್ ಟು ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಆ ಫಾರ್ಮುಲಾ ಯೂಸ್ ಮಾಡ್ತೀರಿ ನಿಮ್ಮ ಕಡೆ ಏನೇನು ಇನ್ಫಾರ್ಮೇಷನ್ ಬೇಕ್ರಿ ಫಾರ್ಮುಲಾ ಒಳಗೆ ಎಸ್ಟಿಮೇಟೆಡ್ ಪ್ರಾಫಿಟ್ ಬೇಕು ನಿಮಗೆ ಆಮೇಲೆ ವರ್ಕ್ ಸರ್ಟಿಫೈಡ್ ಬೇಕಾ ಆಮೇಲೆ ಕಾಂಟ್ರಾಕ್ಟ್ ಪ್ರೈಸ್ ನಿಮಗೆ ಬೇಕು ನಿಮ್ಮ ಕಡೆ ವರ್ಕ್ ಸರ್ಟಿಫೈಡ್ ಐತ್ರಿ ಕಾಂಟ್ರಾಕ್ಟ್ ಪ್ರೈಸ್ ಐತ್ರಿ ಬಟ್ ಎಸ್ಟಿಮೇಟೆಡ್ ಪ್ರಾಫಿಟ್ ಇನ್ಫಾರ್ಮೇಷನ್ ನಿಮ್ಮ ಕಡೆ ಇಲ್ಲ ಆ ಕಂಡೀಷನ್ ಒಳಗೆ ನೀವು ಏನು ಮಾಡ್ತೀರಿ 2/3 ಫಾರ್ಮುಲಾ ಯೂಸ್ ಮಾಡ್ತೀರಿ ತಿಳಿತೀರಿ ನಿಮಗೆ ಅದಕ್ಕಿಂತ ಕಮ್ಮಿ ಯೂಸ್ ಮಾಡ್ತೀರಿ ಹೌದಲ್ಲ ಅದಕ್ಕೆ 2/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ ಡಿವೈಡ್ ಬೈ ವರ್ಕ್ ಸರ್ಟಿಫೈಡ್ ಆ ಫಾರ್ಮುಲಾ ಯೂಸ್ ಮಾಡ್ರಿ ಇಲ್ಲೇ ಬರ್ರಿ ಆಮೇಲೆ 2 ರಿಸರ್ವ್ಸ್ ಬ್ಯಾಲೆನ್ಸ್ 52,000 ಮೈನಸ್ 32,000 ಮಾಡ್ರಿ 20,000 ನಿಮ್ದು ಆನ್ಸರ್ ತಿಳಿತೀರಿ ಈ ಕಂಡೀಷನ್ ಮಾಡ್ಬೇಕು ಈಗ ಸಪೋಸ್ ಮೋರ್ ದ್ಯಾನ್ 75% ಐತ್ರಿ ಎಸ್ಟಿಮೇಟೆಡ್ ಪ್ರಾಫಿಟ್ ಆ ಫಾರ್ಮುಲಾ ಯೂಸ್ ಮಾಡ್ಬೇಕು ನೀವು ಅಲ್ಲೇ ಸಪೋಸ್ ಇಲ್ಲಿ ಎಸ್ಟಿಮೇಟೆಡ್ ಪ್ರಾಫಿಟ್ ಇನ್ಫಾರ್ಮೇಷನ್ ಅವರು ಕೊಟ್ಟರೆ ನಿಮಗೆ ಕ್ವಶನ್ ಅಲ್ಲಿ ಆವಾಗ ಸೇಮ್ ಫಾರ್ಮುಲಾ ಎಸ್ಟಿಮೇಟೆಡ್ ಪ್ರಾಫಿಟ್ ಆ ಫಾರ್ಮುಲಾ ಕರೆಕ್ಟ್ ಯೂಸ್ ಮಾಡ್ರಿ ಎಸ್ಟಿಮೇಟೆಡ್ ಪ್ರಾಫಿಟ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಆವಾಗ ಈ ಫಾರ್ಮುಲಾ ಯೂಸ್ ಮಾಡ್ರಿ ತಿಳಿತ್ರಿ ಅಷ್ಟೇ ಡಿಫ್ರೆನ್ಸ್ ಐತ್ರಿ ಮತ್ತೇನಿಲ್ಲ ओके आई होप यू अंडरस्टूड दिस प्रॉब्लम वेरी वेल समझ में आप लोगों को क्या क्या करना है हम लोग कॉन्ट्रैक्ट अकाउंट प्रिपेयर करें जो आइटम्स थे हमारे पास वो हम लोग क्या करें यहाँ पे ट्रांसफर करें समझ में आया हमारे पास जो इन्फॉर्मेशन थी अकाउंट की वो लोग हमने यहाँ पे ट्रांसफर करे ट्रांसफर करने के बाद में यहाँ पे देखो क्रेडिट साइड ज़्यादा है सेम इधर लिखे हमें यहाँ पे अमाउंट लेस करे डिफरेंस कितना आया 52,000 अगर डेबिट साइड में बैलेंस बचा तो उसको क्या बोलते हैं हमें टू नोशनल प्रॉफिट कैरी डाउन करके बोलते हैं वही चाहिए यहाँ पे बाय नोशनल प्रॉफिट ब्रॉट डाउन अगर प्रॉफिट आया नोशनल प्रॉफिट आया तो ये पूरा नीचे वाला कैलकुलेशन आता करने अगर यहाँ पे लॉस आया बाय नोशनल लॉस कैरी डाउन करके आया तब ये कैलकुलेशन नहीं करना ठीक है अब प्रॉफिट आया तो करना सेम अमाउंट यहाँ पे 52,000 यहाँ पे लिखो सेम अमाउंट इधर अब यहाँ पे जगह छोड़ना क्यों बोले तो टू प्रॉफिट एंड लॉस अकाउंट मालूम करना हमारे को और टू रिजर्व्स मालूम करना हमारे को अब टू प्रॉफिट एंड लॉस कैसे मालूम करते हैं उसके लिए फार्मूला है इसके बेस के ऊपर मालूम करते हैं हमें ये है मेन फार्मूला ये परसेंटेज ऑफ वर्क कंप्लीटेड इज इक्वल टू वर्क सर्टिफाइड डिवाइडेड बाय कॉन्ट्रैक्ट प्राइस इनटू 100 ये है तुम्हारा फार्मूला सबसे पहले फिल करो इसको क्या होना हमारे को फार्मूले में वर्क सर्टिफाइड होना हमारे को कहाँ पे है वर्क सर्टिफाइड इधर है वर्क सर्टिफाइड कितना है 3,90,000 वो फिल करो यहाँ पे उसके बाद डिवाइडेड बाय क्या बचा वो कॉन्ट्रैक्ट प्राइस किधर है कॉन्ट्रैक्ट प्राइस है ऊपर जाओ कॉन्ट्रैक्ट टोटल प्राइस कितना है 5 लाख ये तुम्हारा क्या है कॉन्ट्रैक्ट प्राइस 5 लाख 3,90,000 डिवाइडेड बाय 5 लाख इंटू 100 करो कितना आता आंसर है 78% वो तुम्हारे पास रेंज है इफ परसेंटेज ऑफ वर्क कंप्लीटेड इज लेस देन 25% नो अमाउंट ऑफ प्रॉफिट और लॉस ट्रांसफर करके है ठीक है अगर परसेंटेज तुम्हारा ये परसेंटेज तुम्हारा 25% मोर 25% से 50% है तब कौन सा फार्मूला यूज होता 1/3 इंटू नोशनल प्रॉफिट इंटू कैश रिसीव डिवाइड वर्क सर्टिफाइड यूज होता वो तो अब यूज नहीं कर सकते हमें क्यों बोला मोर देन 50 के ऊपर है 50 के ऊपर भी है हाँ अब परसेंटेज 25 to 50% के वास्ते कौन सा 1/3 करके है
50% से 75% तक, कहां से 50% से 75% तक कौन सा फॉर्मूला यूज करना, 2/3 का, 2/3 इंटू नोशनल प्रॉफिट इंटू कैश रिसीट डिवाइड बाय वर्क सर्टिफाइड, ये फॉर्मूला यूज होता। ओके, 75% तक लिमिट है इसकी। अब तुम्हारा आंसर कितना आया, more than 75। if percentage of work completed is more than 75%, तब कौन सा फॉर्मूला था हमारा, P&L अकाउंट इज इक्वल टू एस्टिमेटेड प्रॉफिट इनटू वर्क सर्टिफाइड डिवाइड बाय कॉन्ट्रैक्ट प्राइस था। क्वेश्चन में देखो, वर्क सर्टिफाइड और कॉन्ट्रैक्ट प्राइस तुम्हारे पास है, वर्क सर्टिफाइड और कॉन्ट्रैक्ट प्राइस तुम्हारे पास है, लेकिन एस्टिमेटेड प्रॉफिट पहले था, तो यहाँ पे एस्टिमेटेड प्रॉफिट करके वो है क्या इन्फॉर्मेशन क्वेश्चन के अंदर, पूरे क्वेश्चन में देखो है एस्टिमेटेड प्रॉफिट करके है, नहीं है। ऐसे कंडीशन में जब क्वेश्चन के अंदर एस्टिमेटेड प्रॉफिट नहीं देता, क्वेश्चन के अंदर एस्टिमेटेड प्रॉफिट नहीं दिया और तुम्हारा परसेंटेज है 75 के अबव है, एस्टिमेटेड प्रॉफिट नहीं है, ऐसे कंडीशन में तुम लोग क्या करना, 2/3 का फॉर्मूला यूज करो, 2/3 का। जब परसेंटेज तुम्हारा 75 के अबव है और क्वेश्चन के अंदर एस्टिमेटेड प्रॉफिट नहीं है, उसकी फॉल्ट, इसलिए हम क्या करते हैं, यहाँ पे 2/3 का फॉर्मूला यूज करते हैं, 2/3 इंटू नोशनल प्रॉफिट इंटू कैश रिसीट डिवाइड बाय वर्क सर्टिफाइड करके। सबसे पहले क्या दिया यहाँ पे 2/3 लिख लो, उसके बाद इंटू है, इंटू डालो, क्या दिया, नोशनल प्रॉफिट, नोशनल प्रॉफिट कहां पे है, ये वाला नोशनल प्रॉफिट कितना है 52,000 लिख ले। उसके बाद में इंटू क्या पूछा यहाँ पे, कैश रिसीव्ड कहां पे है, ये वाला कैश रिसीव्ड फ्रॉम कॉन्ट्रैक्टी कितना है 3,60,000, वो यहाँ पे लिख लो 3,60,000 डिवाइडेड बाय वर्क सर्टिफाइड कहां पे है, वर्क सर्टिफाइड इधर है, वर्क सर्टिफाइड कितना है 3,90,000, इसको कैलकुलेशन कर लो कितना आता आंसर है 32,000। अब रिजर्व्स, टू रिजर्व्स बैलेंस 52,000 माइनस 32,000, बैलेंस कितना बचा 20,000, ये क्या तुम्हारा रिजर्व्स है। यहाँ पे तुम्हारा क्या हुआ, आंसर फिनिश 10 मार्क्स के लिए। आई होप यू अंडरस्टूड दिस प्रॉब्लम वेरी वेल। ಈಗ ಸ್ಕ್ರೀನ್ಶಾಟ್ ತಗೋರಿ, ಈ ತರ ಸೇಮ್ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡ್ರಿ, ಇಂಪಾರ್ಟೆಂಟ್ ಐತ್ರಿ ನಿಮಗೆ. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್, ವಿ ವಿಲ್ ಸಿ ಸಮ್ ಮೋರ್ ಪ್ರಾಬ್ಲಮ್ಸ್.